Hello dear students, welcome to Sing Style of Maths. ಸೊ ಇವತ್ತು ನಾವು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಜಸ್ಟ್ ಫಾರ್ಮುಲಾ ಅಷ್ಟೇ ಡಿಸ್ಕಸ್ ಮಾಡೋದು. ಅದರ ಪ್ರೂಫ್ ಎಲ್ಲ ಬೇಕಾಗಿಲ್ಲ ನಿಮಗೆ, ಯಾಕಂದರೆ ಇದೆಲ್ಲ ನಿಮಗೆ ಆ್ಯಕ್ಚುಲಿ ಡಿಲೀಟ್ ಆಗಿದೆ. ಬಟ್ ಕಾಂಪಿಟೇಟಿವ್ ಬಂದಾಗ ಒಂಚೂರು ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು, ರೈಟ್? ಆ್ಯಂಡ್ ವಿಲ್ ಕಂಪ್ಲೀಟ್ ದ ಸೆಕೆಂಡ್ ಎಕ್ಸರ್ಸೈಸ್. ಆಲ್ ರೈಟ್, ಈ ಫಾರ್ಮುಲಾಗಳನ್ನು ನೀವು ಸ್ವಲ್ಪ ನೀಟಾಗಿ ತಿಳ್ಕೊಳ್ಳಿ, ರೈಟ್? ಇಲ್ಲ ಒಂದು ಶೀಟ್ ತೊಗೊಂಡು ಅದರಲ್ಲಿ ಬರ್ಕೊಳ್ಳಿ, ಎಸ್ಪೆಷಲಿ ದೋಸ್ ಹೂ ಆರ್ ನಾಟ್ ಹ್ಯಾವಿಂಗ್ ಓಲ್ಡ್ ಟೆಕ್ಸ್ಟ್ ಬುಕ್. ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ಐ ಥಿಂಕ್ ಈ ಫಾರ್ಮುಲಾ ಎಲ್ಲ ಕೊಟ್ಟಿಲ್ಲ, ಜಸ್ಟ್ ಈ ಪಾರ್ಟ್ ಅಷ್ಟೇ ಕೊಟ್ಟಿರೋದು. ಸೊ ಈ ಪಾರ್ಟಿನ ಮೀನಿಂಗ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಏನಂತಂದರೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ದೇನೆ, ಹೌದಾ? ಆ್ಯಂಡ್ ಸೈನ್ ಇನ್ವರ್ಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕೂಡ ಹೇಳಿದ್ದೀನಿ. ಬಟ್ ಡಿಫ್ರೆನ್ಸ್ ಏನಿದೆ ಅದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಕಾಂಪಿಟೇಟಿವ್ ಪರ್ಪಸಲ್ಲಿ ಆ ಡಿಫ್ರೆನ್ಸ್ ಇಲ್ಲ, ಡೈರೆಕ್ಟಾಗಿ ಎಕ್ಸ್ ಬರುತ್ತೆ ಅಂತ ನಮಗೆ ಗೊತ್ತು. ಬಟ್ ವಾಟ್ ಈಸ್ ದ ಆ್ಯಕ್ಚುಯಲ್ ಡಿಫ್ರೆನ್ಸ್? ಯು ಮಸ್ಟ್ ನೋ ಇಟ್. ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಅಂದಾಗ ಎಕ್ಸ್ ಬಿಲಾಂಗ್ಸ್ ಟು ವಿಚ್ ಇಂಟರ್ವಲ್? ಅಂದರೆ ಇಲ್ಲಿ ನೋಡಿ, ಇನ್ಪುಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತಾನೆ. ಸೊ ಸೈನ್ ಇನ್ವರ್ಸ್ ಇಂದ ಇನ್ಪುಟ್ ಎಲ್ಲಿಂದ ಆಗುತ್ತೆ ನಮಗೆ ಅದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ನಾವು ಬರಿಬೋದು ಇಲ್ಲಿ. ಸೊ ಎಕ್ಸ್ ಬಿಲಾಂಗ್ಸ್ ಟು ವಾಟ್? ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು -1, ಹೌದು ತಾನೆ? ಆ್ಯಂಡ್ ಅದೇ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಅಂದರೆ ಅದಕ್ಕೂ ಆನ್ಸರ್ ಎಕ್ಸೇ. ಬಟ್ ಇಲ್ಲಿ ಬರುವಂತಹ ಎಕ್ಸ್ ಯಾವುದು? ಡೊಮೈನ್ ಆಫ್ ಸೈನ್ ಎಕ್ಸ್, ಹೌದಲ್ವಾ? ಸೊ ಎಕ್ಸ್ ಬಿಲಾಂಗ್ಸ್ ಟು ಸೈನ್ ಎಕ್ಸ್ ಎಲ್ಲಿ ಬಿಲಾಂಗ್ ಆಗುತ್ತೆ? ಡೊಮೈನ್ -π/2, π/2 ಒಳಗಡೆ. ಸೊ ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಆಲ್ವೇಸ್ ರಿಮೆಂಬರ್, ಅದನ್ನು ಹೆಂಗೆ ನೆನ್ಪಿಟ್ಕೊತೀರಾ ಅಂದರೆ, ಒಂದು ಫಂಕ್ಷನ್ನು ಒಳಗಡೆ ಇನ್ನೊಂದು ಫಂಕ್ಷನ್ನು, ಅಂದರೆ ಹೊರಗಡೆ ಒಂದಿದೆ ಒಳಗಡೆ ಒಂದು ಫಂಕ್ಷನ್ ಇದೆ. ಹಿಂಗಿದ್ದಾಗ ಇಲ್ಲಿ ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್ ಆಫ್ ಒಳಗಡೆ ಯಾವ ಫಂಕ್ಷನ್ ಇದೆ ಅದು ಡೊಮೈನ್ ಆಫ್ ಜಿ. ಅದೇ ಇಲ್ಲಿ ನಾನು ಇನ್ ಕೇಸ್ ಈ ಥರ ಬರ್ದಿದ್ರೆ ಎಕ್ಸ್ ಎಲ್ ಬಿಲಾಂಗ್ ಆಗುತ್ತೆ? ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್ ಆಫ್ ಒಳಗಡೆ ಯಾವ ಫಂಕ್ಷನ್ ಇದೆ ಎಕ್ಸ್ ಜೊತೆಗೆ? ಎಫ್. ಅರ್ಥ ಇದಲ್ಲ? ಸೊ ಇಷ್ಟೇ, ಇದು ನಿಮಗೆ ಕ್ಲಾರಿಟಿ ಇರಬೇಕು. ಕಾಂಪಿಟೇಟಿವ್ ಏನು ಮಾಡ್ತಾರೆ, ಇದು ನಿಮಗೆ ಗೊತ್ತಿರುತ್ತೆ ಸೈನ್ ಇನ್ವರ್ಸ್ ಎಕ್ಸ್, ಬಟ್ ಅವ್ರದ್ದು ಟಾರ್ಗೆಟ್ ಇರೋದು ನೀವು ಇಗ್ನೋರ್ ಮಾಡ್ತಿರಲ್ಲ, ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ ಅಂತ, ಇದ್ರ ಮೇಲೆ ಟಾರ್ಗೆಟ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಯಾವುದೇ ಒಂದು ಫಾರ್ಮುಲಾ ಡಿಫೈನ್ ಆಗಿದೆ ಅಂದರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಪಕ್ಕದಲ್ಲಿ. ಆ ಕಂಡೀಷನ್ಸ್ನ ನೀವು ಬೋರ್ಡ್ ಲೆವೆಲಿಗೆ ಇಗ್ನೋರ್ ಮಾಡ್ಬೋದು, ಬಟ್ ಕಾಂಪಿಟೇಟಿವ್ ಲೆವೆಲಿಗೆ ಯು ಕೆನಾಟ್ ಇಗ್ನೋರ್ ದೋಸ್ ಫಾರ್ಮುಲೆ. ಓಕೆ, ದೋಸ್ ಕಂಡೀಷನ್ಸ್, ರೈಟ್? ಸೊ ಸ್ವಲ್ಪ ಫೋಕಸ್ ಮಾಡಿ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಮಿಂಗ್ ಟು ಅದರ್ ಫಾರ್ಮುಲೆ, ಲಿಟ್ರಲಿ ದೇ ಆರ್ ವೆರಿ ಈಸಿ ಆ್ಯಕ್ಚುಲಿ, ಬಟ್ ಪ್ರೂಫ್ ನಿಮಗೆ ಎಲ್ಲೂ ಬೇಕಾಗಲ್ಲ ಇಲ್ಲಿ. ಓಕೆ, ಸೊ ಡೈರೆಕ್ಟ್ಲಿ ಜಸ್ಟ್ ಕೀಪ್ ಇನ್ ಮೈಂಡ್ ದ ಫಾರ್ಮುಲಾ. ಸೈನ್ ಇನ್ವರ್ಸ್ 1/x, ಕಾಸ್ ಇನ್ವರ್ಸ್ 1/x, ಆ ಕಡೆ ಟ್ಯಾನ್ ಇನ್ವರ್ಸ್ 1/x ಇದೆ, ವಿಚ್ ಈಸ್ ಈಕ್ವಲ್ ಟು ಸೈನ್ ಇನ್ ರೆಸಿಪ್ರೋಕಲ್ ಕೊಸಿಕೆಂಟ್, ಕಾಸ್ ಇನ್ ರೆಸಿಪ್ರೋಕಲ್ ಸೀಕೆಂಟು, ಕಾಟ್ ಇನ್ ರೆಸಿಪ್ರೋಕಲ್ ಟ್ಯಾನ್ ಇನ್ ರೆಸಿಪ್ರೋಕಲ್ ಕಾಟ್. ಸೊ ಆ ರೀತಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಯು ನೋ ದಟ್ ಸೈನ್ ಇನ್ವರ್ಸ್ 1/x ಇಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ಇದು ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ಯೂಸ್ ಆಗಲ್ಲ, ಬಟ್ ಯು ಮಸ್ಟ್ ಬಿ ಅವೇರ್ ಆಫ್. ಕಮಿಂಗ್ ಟು ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾ, ಸೈನ್ ಇನ್ವರ್ಸ್ -x ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಪ್ರೂಫ್ ಬೇಕು ಅಂತಂದರೆ ಯು ಕ್ಯಾನ್ ಟೆಲ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಹ್ಯಾವ್ ದ ಪ್ರೂಫ್ ಫಾರ್ ಆಲ್ ದೀಸ್. ಓಕೆ, ಐ ಹ್ಯಾವ್ ಅಂದರೆ ರಿಟರ್ನ್ ಇಟ್ ಇನ್ ಮೈ ನೋಟ್ಸ್, ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಲೆಟ್ ಮಿ ನೋ. ಓಕೆ, ನಾನು ಬರ್ಕೊಂಡಿದ್ದೀನಿ, ಪ್ರೂವ್ ಕೂಡ ಮಾಡಿದ್ದೀನಿ ಇದನ್ನು ಲಾಂಗ್ ಬ್ಯಾಕ್. ಸೊ ಇಫ್ ಯು ರಿಯಲಿ ವಾಂಟ್ ಇಟ್, ಐ ವಿಲ್ ಸರ್ಚ್ ದ್ಯಾಟ್ ಆ್ಯಂಡ್ ಐ ವಿಲ್ ಗೆಟ್ ಇಟ್ ಫಾರ್ ಯು. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಟ್ ಪ್ರೂಫ್ ಏನೂ ಬೇಡ ಅಂತ ಅಂದರೆ, ಇಲ್ಲ ಮ್ಯಾಮ್ ನಾವು ಫಾರ್ಮುಲಾ ನೆನ್ಪಿಟ್ಕೊತೀವಿ, ಹಾಗೆ ಇರೋದಾದರೆ ನೀವೇನು ಮಾಡಬೇಕು, ಒಂದು ಪೇಪರ್ ತೊಗೊಳ್ಳಿ, ಒಂದು ಪೇಪರಲ್ಲಿ ಈ ಎಲ್ಲ ಫಾರ್ಮುಲಾ ಇವೆರಡು ಆವಾಗಲೇ ತೋರಿಸಿದ್ನ, ನೆಕ್ಸ್ಟ್ ಟ್ಯಾನ್ ಇಂದೊಂದು, ದೆನ್ ಯು ಆರ್ ಹ್ಯಾವಿಂಗ್ ದೀಸ್ 3 ಪ್ಲಸ್ ದೀಸ್ 3, ನೆಕ್ಸ್ಟ್ 3 ಆಲ್ಸೋ. ಓಕೆ, ಸೊ ಈ ರೀತಿ 3 ಸೆಟ್ ಇದೆ, ಒಂದೊಂದೇ. ಯಾಕಂದರೆ 3 ಸೆಟ್ಟಲ್ಲಿ ಅವ್ರೇನು ಮಾಡಿದ್ದಾರೆ ನಿಮಗೆ ಅಂದರೆ, ಪ್ರೀವಿಯಸ್ಲಿ ಒಂದು ಪ್ರೂಫ್ ಅವ್ರು ಮಾಡಿರೋರು, 2 ಪ್ರೂಫ್ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಆ ರೀತಿ ಮಾಡಿಬಿಟ್ಟು ಅವರು 3 ಸೆಟ್ ಕೊಟ್ಟಿದ್ದಾರೆ. 3 ಸೆಟ್ಟೇ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆ ಪ್ರೂಫು ಸಿಮಿಲರ್ ಇರುತ್ತೆ. ಇಲ್ಲಿ ಇದಕ್ಕೆ ಒಂದಕ್ಕೆ ಏನು ಪ್ರೂಫ್ ತೋರಿಸಿದಾರೋ ಇವೆರಡಕ್ಕೂ ಸಿಮಿಲರು. ನೆಕ್ಸ್ಟ್ 3 ಸೆಟ್ಟಿಗೆ ಒಂದೇ ಥರದ ಪ್ರೂಫು, ಆ ಥರ. ಓಕೆ, ಸೊ ಯು ಕ್ಯಾನ್ ಟ್ರೈ ದಿಸ್ ಒನ್. ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ -x ಅಂತ ಅಂದರೆ ಮೈನಸ್ ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸು, ಕೊಸಿಕೆಂಟ್ ಇನ್ವರ್ಸ್. ಇವು 3 ಸೈನು ಟ್ಯಾನು ಕೊಸಿಕೆಂಟಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಸ್ ಸೀಕೆಂಟ್ ಯು ಹ್ಯಾವ್ ಟು ಟೇಕ್ π-. ಕಾಟಿಗೆ ಈ ಥರನೂ ಬರುತ್ತೆ, ಮೈನಸ್ ಕಾಟ್ ಇನ್ವರ್ಸ್ ಎಕ್ಸು ಬರುತ್ತೆ, ಬಟ್ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ π- ಕಾಟ್ ಇನ್ವರ್ಸ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ಒನ್ ಸರ್ಚ್ ವಿಚ್ ಇಸ್ ಹ್ಯಾವಿಂಗ್ ಬೋತ್ ದ ಪ್ರೂಫ್ಸ್ ಆಫ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಬಟ್ ರಿಕ್ವೈರ್ಮೆಂಟ್ ಇರೋದು ಈ ಥರ. ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ರಿ, π - ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ.
right? Next you're having 3 more formulae. They are sin inverse x plus cos inverse x is equal to pi by 2. ಇದು ನಿಮ್ಮ ಕ್ವಾಡ್ರೆಂಟ್ ಸ್ಕೀಮ್ ಇದೆಯಲ್ಲ ಅದ್ರ ಬೇಸ್ ಮೇಲೆ ಪ್ರೂಫ್ನ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೈನು ಕಾಸ್ ಆ್ಯಡ್ ಮಾಡಿದ್ರೆ ಪೈ ಬೈ 2, ಟ್ಯಾನ್ ಕಾಟ್ ಪೈ ಬೈ 2, ಕೊಸಿಕೆಂಟ್ ಸೀಕೆಂಟ್ ಪೈ ಬೈ 2. ಕ್ವಾಡ್ರೆಂಟ್ ಸ್ಕೀಮಲ್ಲಿ ನಾವು ಕಲ್ತಿದ್ದೀವಿ ಪೈ ಬೈ 2 ಮೈನಸ್ ತೀಟಾ ಇದ್ರೆ ಏನಾಗುತ್ತೆ ಹೇಳ್ರಿ, 90 ಮೈನಸ್ ತೀಟಾ. 90 ಈಸ್ ಆಡ್ ಆ್ಯಂಗಲ್ ಅಂತ ಅಂದ್ರೆ ಏನಾಗುತ್ತೆ, ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್. ಆ ಪ್ರೂಫ್ ಬೇಸಿಸ್ ಮೇಲೆ ಈ ಫಾರ್ಮುಲಾಗಳನ್ನ ಬರ್ತಿದ್ದಾರೆ. ಅರ್ಥ ಆಯ್ತಲ್ಲ? ದೆನ್ ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ಸೆಟ್ ಆಫ್ ಫಾರ್ಮುಲೆ, ಎಸ್ಪೆಷಲಿ ಫಸ್ಟ್ ಒನ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ವೈ ಬೈ 1 ಮೈನಸ್ ಎಕ್ಸ್ ವೈ. ಇದನ್ನ ನಾನು ನಿಮಗೆ ಥಿಂಕ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೆ ಅನ್ಸುತ್ತೆ, ರೈಟ್? ಅಂದರೆ ಇಂಟ್ರೊಡಕ್ಷನ್ ಬೇಸಿಕ್ಸ್ ಏನೇನು ಗೊತ್ತಿರಬೇಕು ಅಂತ ಹೇಳಿದ್ನಲ್ಲ ಅದರಲ್ಲಿ ಹೇಳಿದ್ದೀನಿ. ಎನಿವೇಸ್, ಸೊ ಈ ಫಾರ್ಮುಲಾ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಯು ಹ್ಯಾವಿಂಗ್ 3 more set ವಿಚ್ ಆರ್ ಡಿಪೆಂಡೆಂಟ್ ಆನ್, ಅಂದರೆ ನಿಮಗೆ 2x ಫಾರ್ಮುಲಾಗಳು ಗೊತ್ತಿರ್ತಾವೆ ನೋಡಿ. ಸೈನ್ 2x ಅಂದರೆ ಏನು, 2 tan x by 1 plus tan square. ಕಾಸ್ 2x ಅಂದರೆ ಏನು, 1 minus tan square by 1 plus tan square. ಸೈನ್ 2x ಅಗೇನ್ 2x by ಸೈನ್ 2x ಅಲ್ಲ, ಇದು tan 2x. tan 2x ಅಂತ ಅಂದರೆ ಏನಾಗುತ್ತೆ, 2 tan x by 1 minus x square. ಕರೆಕ್ಟ್? ಸೊ ಆ ಫಾರ್ಮುಲಾ ತಲೆಯಲ್ಲಿ ಇಟ್ಕೊಂಡು ಇದನ್ನ ಪ್ರೂವ್ ಮಾಡ್ಬೋದು, ರೈಟ್? ಸೊ ಟ್ರಿಗ್ನೋಮೆಟ್ರಿದ ಫಾರ್ಮುಲಾ ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿದೆಯೋ ಅವ್ರು ಮಾತ್ರ ಏನು ಮಾಡ್ಬೋದು, ಈ ಎಕ್ಸಸೈಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇಟ್ ಬಿಕಮ್ಸ್ ಅ ಬಿಟ್ ಡಿಫಿಕಲ್ಟ್ ಟು ಸಾಲ್ವ್ ದಿಸ್ ಎಕ್ಸಸೈಸ್. ಬಟ್ ಮೇಕ್ ಶೋರ್ ಯು ನೋ ಸರ್ಟನ್ ಫಾರ್ಮುಲಾ. ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿರೋ ಎಲ್ಲ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಕಮಿಂಗ್ ಟು ಎಕ್ಸಾಮ್ ಪರ್ಪಸ್, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಗೊತ್ತಿರಲಿ ಇವೆರಡು, ಸಿಮಿಲರ್ಲಿ ಇವೆರಡು. And example number 6 illi that is nothing but cot inverse 1 by square root. Idu nimage 1 marks question alli tumba important. Okay, right? So let's begin the exercise now. Okay, without wasting the time, let's begin exercise 2.2. ಬಟ್ ಆ ಫಾರ್ಮುಲಾ ಎಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿರ್ರಿ, ರೈಟ್? ಬಿಫೋರ್ ಬಿಗಿನಿಂಗ್ ದ ಎಕ್ಸಸೈಸ್ ಒಂದು ಪೇಪರಲ್ಲಿ ಬರ್ಕೊಂಡು ಸೈಡಿಗೆ ಇಟ್ಕೊಂಡಿರ್ರಿ. ಸೊ ಸಿಮಿಲರ್ಲಿ ಎಲ್ಲಿ ಟ್ರಿಗ್ನೋಮೆಟ್ರಿ ಅಂದರೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿರೋ ಫಾರ್ಮುಲಾ ಪ್ಲಸ್ ಇಲ್ಲಿ ಬಂದಿರೋ ಫಾರ್ಮುಲಾ ಎರಡನ್ನೂ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಬಿ ಪರ್ಫೆಕ್ಟ್ ವಿತ್ ದೋಸ್ ಫಾರ್ಮುಲೆ. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಟೆಂಡ್ ದ ಕ್ವೆಶನ್ಸ್ ಇನ್ ಬೋರ್ಡ್ ಲೆವೆಲ್ ಆಲ್ಸೋ ಆ್ಯಂಡ್ ಕಾಂಪಿಟೇಟಿವ್ ಲೆವೆಲ್ ಆಲ್ಸೋ. ಓಕೆ, ರೈಟ್? ಸೊ ಲೆಟ್ಸ್ ಬಿಗಿನ್ ದ ಎಕ್ಸಸೈಸ್ ರೈಟ್ ನೌ. ಸೊ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ, 3 sin inverse x is equal to sin inverse 3x minus 4x cube. x belongs to closed interval minus 1 by 2, 1 by 2, ರೈಟ್? ಸೊ ಇದರಲ್ಲಿ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ, ಅಬ್ಸರ್ವ್. ನೆನ್ಪಿಟ್ಕೊಳಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ಹೇಳಿ, ಸೈನ್ ಬಂದಿದೆ ಅಂದರೆ ಲೆಟ್ x is equal to ಸೈನೇ ತಗೋಬೇಕು ಅನ್ನೋದು ಒಂದು. ಬಟ್ ಅದು ಬ್ಲೈಂಡ್ ಮೆಥಡ್ ಅಲ್ಲ. ಓಕೆ, ಯಾಕೆ ಅಂತಂದರೆ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಇನ್ವರ್ಸ್ ಇಲ್ಲಿ ಬ್ರ್ಯಾಕೆಟಲ್ಲೇ ಇದೆಯಲ್ಲ, ಇದು ಕ್ಯಾನ್ಸಲ್ ಔಟ್ ಆಗಬೇಕು ನನಗಂದರೆ ಸೈನ್ ಆಫ್ ಸಮಥಿಂಗ್, ಸೈನ್ ಇನ್ವರ್ಸ್ ಸೈನ್ ತೀಟಾ ಈಸ್ ತೀಟಾ, ರೈಟ್? ಸೊ ನನಗಿಲ್ಲಿ ಸೈನ್ ಬರಬೇಕು. ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಕನ್ಸಿಡರ್ ಮಾಡೋದು ಏನು, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ. ನೆನಪಿರಲಿ, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೀಟಾನೇ ಯಾಕೆ ತಗೊತಿದ್ದೀವಿ ಅಂತ ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಬಂದಾಗ ನನಗೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಅದೇ ನಾನು ಸೈನ್ ಇನ್ವರ್ಸ್ ಆಫ್ ಕಾಸ್ ಆಗಿದ್ರೆ ಬರಲ್ಲ. ಓಕೆ, ಒಂದು ರೀಸನ್ ಇಸ್ ದಟ್ ಒನ್. ಅನದರ್, ಇದನ್ನು ಅಬ್ಸರ್ವ್ ಮಾಡಿದ ತಕ್ಷಣ ಯಾರು ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳನ್ನು ತುಂಬ ಪರ್ಫೆಕ್ಟಾಗಿ ಕಲ್ತಿರ್ತೀರೋ ಅವ್ರಿಗೆ ಇದು ಅರ್ಥ ಆಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಫ್ಲ್ಯಾಶ್ ಆಗಬೇಕು ದಟ್ ದಿಸ್ ಈಸ್ ದಿ ಫಾರ್ಮುಲಾ ಆಫ್ ಸೈನ್ 3 ತೀಟಾ. ಓಕೆ, ಸೊ ದೇರ್ ಫೋರ್ ನಾನು ಏನು ಮಾಡ್ತಾ ಇದ್ದೀನಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ ತೊಗೊತಿದ್ದೀನಿ. ದೆನ್ ವಾಟ್ ವಿಲ್ ಐ ಗೆಟ್, ಸಿ ಹಿಯರ್ 3 ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು, ಅವ್ರು ಕೊಟ್ಟಿರೋದಲ್ವಾ, ಕೊಟ್ಟಿರೋದೇನು ಬೇಡ, ಕನ್ಸಿಡರ್ ಮಾಡಿ ಡೈರೆಕ್ಟಾಗಿ RHS ಕನ್ಸಿಡರ್ ಮಾಡಿಬಿಟ್ಟು LHS ತರೋಣ, ರೈಟ್? ಸೊ ಕನ್ಸಿಡರ್ RHS. ವಾಟ್ ಈಸ್ ದೇರ್, ಸೈನ್ ಇನ್ವರ್ಸ್ ಆಫ್ 3x minus 4x cube. ಆ ಎಕ್ಸ್ ಜಾಗದಲ್ಲಿ ನಾವೇನು ತಗೊಂಡಿದ್ದೀವಿ, ಸೈನ್ ತೀಟಾ, ರೈಟ್? ವಾಟ್ ಹ್ಯಾವ್ ವಿ ಟೇಕನ್, ಸೈನ್ ತೀಟಾ. ಸೊ ದೇರ್ಫೋರ್ sin inverse 3 sin theta minus 4 sin cube theta. So we know that ಇದು ಯಾವ್ದ್ರ ಫಾರ್ಮುಲಾ, sin 3 theta ಫಾರ್ಮುಲಾ, ರೈಟ್? sin inverse sin ಕ್ಯಾನ್ಸಲ್ ಔಟ್, ಉಳಿಯೋದು 3 theta.
ತೀಟಾ ಅಂತ ಅಂದರೆ ಏನು, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ತೀಟಾ ಇಸ್ ಈಕ್ವಲ್ ಟು ಇದರಿಂದ ನಮಗೇನು ಸಿಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್. ಆ್ಯಕ್ಚುಲಿ ಏನಾಗುತ್ತೆ ಇಲ್ಲಿ ಯೂಶಲಿ ಸಮ್ ಟೀಚರ್ಸ್ ವಿಲ್ ಟೆಲ್ ದಟ್ ಈ ಕಡೆ ಏನು ಸೈನ್ನ ಈ ಕಡೆ ಕಳಿಸಿದ್ರೆ ಸೈನ್ ಇನ್ವರ್ಸ್ ಆಗುತ್ತೆ ಅಂತ, ಬಟ್ ದಟ್ ಈಸ್ ನಾಟ್ ಆ್ಯಕ್ಚುಲಿ ಲೈಕ್ ದಟ್. ಇಲ್ಲಿ ಪ್ರಾಸೆಸ್ ಆಗ್ತಿರೋದೇನೆಂದರೆ ಅಪ್ಲೈ ಸೈನ್ ಇನ್ವರ್ಸ್ ಆನ್ ಬೋತ್ ಸೈಡ್, ಸೈನ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಸೈನ್ ಹೋಗಿ ತೀಟಾ ಈ ಥರ ಬರುತ್ತೆ. ಓಕೆ, ಇದನ್ನು ನೀವು ಸೈನ್ ಆ ಕಡೆ ಕಳಿಸಿದ್ದಕ್ಕೆ ಸೈನ್ ಇನ್ವರ್ಸ್ ಆಯಿತು ಅಂತ ಹೇಳಬಾರ್ದು. ಗಾಟ್ ಇಟ್? ಸೊ ದೇರ್ ಫಾರ್ ತೀಟಾ ವ್ಯಾಲ್ಯೂ ಎಷ್ಟಾಯಿತು, ಸೈನ್ ಇನ್ವರ್ಸ್, ವಿಚ್ ಈಸ್ ನಥಿಂಗ್ ಬಟ್ ಕ್ವಶನಲ್ಲಿ ಅದೇ ತಾನೇ ಕೊಟ್ಟಿರೋದು, ವಿಚ್ ಈಸ್ ನಥಿಂಗ್ ಬಟ್ LHS, ಹೆನ್ಸ್ ದ ಪ್ರೂಫ್, ರೈಟ್? ಸೊ ಇದೇ ಥರ ನಿಮ್ಮ ಎಕ್ಸಾಂಪಲ್ ಪ್ರಾಬ್ಲಮ್ ಕೂಡ ಇದೆ. ಐ ಹೋಪ್ ಸೊ ಯು ಕ್ಯಾನ್ ಸಾಲ್ವ್ ದ್ಯಾಟ್. ಓಕೆ, ರೈಟ್. ಕಮಿಂಗ್ ಟು ಸೆಕೆಂಡ್ ಕ್ವೆಶನ್ ಏನಿದೆ ನೋಡಿ, 3 cos inverse x is equal to cos inverse of 4x cube minus 3x. ಇಲ್ಲೂ ಅಷ್ಟೇ, ಇದನ್ನ ಅಬ್ಸರ್ವ್ ಮಾಡಿದ್ರೆ ಕಾಸ್ ಇದೆ, ಕಾಸೇ ಬರಬೇಕು ಇಲ್ಲಿ, ಸೊ ದಟ್ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಔಟ್ ಆಗಿ ನಮಗೆ ಆನ್ಸರ್ ಬರಲಿ ಅಂತ. ಸೊ ದೇರ್ ಫಾರ್ ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ. ಸಿ, ಇವೆರಡು ಪ್ರಾಬ್ಲಮ್ ಮತ್ತು ಎಕ್ಸಾಂಪಲಲ್ಲಿ ಇದೇ ಪ್ಯಾಟರ್ನಲ್ಲಿ 2 ಪ್ರಾಬ್ಲಮ್ ಇದಾವೆ. ಐ ವಿಲ್ ಶೋ ಯು, ಜಸ್ಟ್ ಎ ಮಿನಿಟ್. ಎಲ್ಲಿದೆ ಅದು? Where is it? This one. Example number 3. Let me be. ಇದು 2 theta ಫಾರ್ಮುಲಾ, ಸೈನ್ 2 theta ಫಾರ್ಮುಲಾ ಬರುತ್ತಲ್ಲ ಆ ಥರ ಪ್ರಾಬ್ಲಮ್ಮು, ರೈಟ್? ಇವೆರಡು, ದೀಸ್ 2 ಆ್ಯಂಡ್ ಎಕ್ಸಸೈಸಲ್ಲಿರೋ 2 ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟ್. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks ಪರ್ಪಸ್. ಓಕೆ, ಸೊ ಬಿ ವೆರಿ ಪರ್ಫೆಕ್ಟ್ ವಿತ್ ದೆಮ್. ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅರ್ಥ ಆಗಲಿಲ್ಲ ಅಂದರೆ you can ask me, although the fact is that they are very easy to understand. Okay, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು. ಎನಿವೇಸ್, ಇಲ್ಲೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ, ದೆನ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ತೀಟಾ. ಸೊ ನಮಗೇನು ಸಿಗುತ್ತೆ, RHS ಬರ್ಕೊಳ್ಳಿ. RHS ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಅಂದರೆ ಕಾಸ್ ಕ್ಯೂಬ್ ತೀಟಾ ಮೈನಸ್ 3x ಅಂದರೆ ಕಾಸ್ ತೀಟಾ. ಸಿ, ನೆನಪಿರಲಿ, ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ನಾನು ಹೇಳ್ತೀನಿ ನೋಡಿ. 3x ಕರೆಕ್ಟ್ ಬರ್ತೀರ, 4x ಕ್ಯೂಬ್ ಅಂತ ಅಂದರೆ 4 ಕಾಸ್ ತೀಟಾ ಕ್ಯೂಬ್ ಅಂತ ಹಿಂಗೆ ಬರೀತಾರೆ. ದಿಸ್ ಈಸ್ ರಾಂಗ್. ಬರೆದ್ರೆ ನೀವು 4 ಕಾಸ್ ಕ್ಯೂಬ್ ತೀಟಾ ಬರೀರಿ, ಇಲ್ಲ ಕಾಸ್ ತೀಟಾ ಹೋಲ್ ಕ್ಯೂಬ್ ಆದರೂ ಬರೀರಿ. ಓಕೆ, ದಿಸ್ ಈಸ್ ರೈಟ್ ರೆಪ್ರೆಸೆಂಟೇಷನ್. ದಿಸ್ ಶುಡ್ ನಾಟ್ ಬಿ ರಿಟನ್, ಆರ್ ಎಲ್ಸ್ ಯು ವಿಲ್ ಲೂಸ್ ದ ಮಾರ್ಕ್ಸ್. ಎನಿವೇಸ್, ಸೊ ವಿಚ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 4 ಕಾಸ್ ಕ್ಯೂಬ್ ತೀಟಾ ಮೈನಸ್ 3 ಕಾಸ್ ತೀಟಾ ಅಂತಂದರೆ ಏನಾಗುತ್ತೆ, ಫಾರ್ಮುಲಾ ಯಾವುದಕ್ಕದು, ಇಟ್ ಈಸ್ ದಿ ಫಾರ್ಮುಲಾ ಫಾರ್ ಕಾಸ್ 3 ತೀಟಾ. ದೇರ್ ಫೋರ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 3 ತೀಟಾ ಅಂತ ಅಂದರೆ 3 ತೀಟಾ ವಿಚ್ ಈಸ್ ಈಕ್ವಲ್ ಟು 3. ಫ್ರಮ್ ಹಿಯರ್ ವಾಟ್ ಈಸ್ ತೀಟಾ, apply cos inverse on both sides, then you will get cos inverse x is equal to cos inverse of cos theta, which is nothing but theta, which is equal to cos inverse x. Therefore this is 3 cos inverse x, which is equal to LHS. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ನಥಿಂಗ್ ಬಟ್ LHS. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ ನೋಡಿ ಜಡ್ಜ್ ಮಾಡೋದು ಬರಬೇಕು ಫಸ್ಟು, ರೈಟ್? ಆ್ಯಂಡ್ ದೀಸ್ 2 ಆರ್ ನಾಟ್ ಇನ್ ಯುವರ್ ಸಿಲೆಬಸ್, ಐ ಗೆಸ್, ಅದಕ್ಕೆ ರಾಂಗ್ ಮಾರ್ಕ್ ಹಾಕಿರೋದು. ಓಕೆ, ಸೊ ಲೆಟ್ಸ್ ಗೋ ವಿತ್ ಕ್ವೆಶನ್ ನಂಬರ್ 5. tan inverse of root 1 plus x square minus 1 divided by x. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಹೆಂಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನೋದು ಟೆನ್ಷನ್ ಈಗ ಸದ್ಯಕ್ಕೆ, ಹೌದಲ್ವಾ? ಸೊ ಹೌ ಡು ವಿ ಆ್ಯಕ್ಚುಲಿ ಡೂ ದಿ ಸಬ್ಸ್ಟಿಟ್ಯೂಷನ್? ನಮಗೆ ಒಂದು ಗೊತ್ತಿದೆ, ಏನು, ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಟ್ಯಾನ್ ಆಫ್ ಸಮಥಿಂಗ್ ಬರಬೇಕು ನನಗೆ, ಹೌದಲ್ವಾ? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಸಮಥಿಂಗ್ ಬಂತು ಅಂದರೆ ಟ್ಯಾನ್ ಇನ್ವರ್ಸು ಟ್ಯಾನ್ ಕಟ್ ಮಾಡಿ ಆ ಸಮಥಿಂಗ್ ಏನಿದೆಯಲ್ಲ ಅದನ್ನು ಬರಿಬೋದು ನಾನು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟ್ ಇದೆಯಾ? ಎಸ್ ಆರ್ ನೋ, ರೈಟ್? ಈಗ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದರೆ ಸೈನ್ ತೀಟಾ ಬೈ ಕಾಸ್ ತೀಟಾ ಫಾರ್ಮ್ಯಾಟ್ ಬರಬೇಕು ಅಂತ ನಾವು ಅನ್ಕೊಂತೀವಿ, ಹೌದಾ? ಅಂದರೆ ನಮ್ಮ ಬ್ರೈನಲ್ಲಿ ಹೆಂಗೆ ವರ್ಕ್ ಆಗಬೇಕು ನೋಡಿ. ಸೈನ್ ಬೈ ಕಾಸ್ ಬಂದರೆ ಟ್ಯಾನ್ ಬರುತ್ತೆ, ಟ್ಯಾನ್ ಇನ್ವರ್ಸು ಟ್ಯಾನ್ ಆಯಿತು ಅಂದರೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಬಟ್ ಸೈನ್ ಬೈ ಕಾಸ್ ಬರೋಕ್ಕೆ ಸಾಧ್ಯ ಇದೆಯಾ? ನಾನು ಓಕೆ, ಡಿನಾಮಿನೇಟರ್ ಕಾಸ್ ಬರ್ಬೇಕಾ, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ತೊಗೊತೀನಿ. 1 plus cos ಸ್ಕ್ವೇರ್, ಇಸ್ ದರ್ ಎನಿ ಪಾಸಿಬಿಲಿಟಿ ಆಫ್ ರೈಟಿಂಗ್ ಇಟ್? ನೋ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಸದ್ಯಕ್ಕೆ ರೂಟ್ ಆಫ್ ಇರೋದ್ರಿಂದ 1 ಪ್ಲಸ್ ಕಾಸ್ ತಗೊಳೋ ಬದಲು ಏನು ತೊಗೊತೀವಿ, ಇಲ್ಲಿ ಏನು ತೊಗೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿದಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೊಗೊಂಡ್ರೆ ಈಸಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಬೈ ಸಾಲ್ವಿಂಗ್ ಮೋರ್ ಸಿ, ಬರೀ ಸ್ಟಾರ್ಟಿಂಗಲ್ಲೇ ಇದ್ದೀರಾ, ಇನ್ನೂ ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಫ್ಲ್ಯಾಶ್ ಆಗೋಕ್ಕೆ ಸಾಧ್ಯನೇ ಇಲ್ಲ,
ಈ ಥರ ಮಾಡಬೇಕು ಅಂತ ಫ್ಲ್ಯಾಶೇ ಆಗಲ್ಲ. ಓಕೆ, ಫ್ಲ್ಯಾಶ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಸಾಲ್ವ್ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ಮಾತ್ರ ನಿಮಗೆ ಕೆಲವೊಂದು ಕ್ವಶನ್ಸ್ನ ನೋಡಿದ ತಕ್ಷಣ ಇದು ಈ ರೀತಿ ತಗೋಬಹುದು ಅಂತ ಫ್ಲ್ಯಾಶ್ ಆಗುತ್ತೆ. ಓಕೆ, ಅದಕ್ಕೆ ಏನೂ ಸೊಲ್ಯೂಷನ್ ಇಲ್ಲ ಮ್ಯಾಮ್, ನಮಗೆ ಹೆಂಗೆ ಗೊತ್ತಾಗುತ್ತೆ ಇದೇ ಹಾಕಬೇಕು ಅಂತ ಕೆಲವರು ಕ್ವಶನ್ಸ್ ಕೇಳ್ತಾರೆ ಸ್ಟೂಡೆಂಟ್ಸು. ಇದೇ ತಗೋಬೇಕು ಸಬ್ಸ್ಟಿಟ್ಯೂಷನ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್ ಅಂತ ಅಂದರೆ ಇಟ್ ಈಸ್ ಓನ್ಲಿ ಥ್ರೂ ಪ್ರಾಕ್ಟೀಸ್. ಓಕೆ, ತುಂಬ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ರೈಟ್, ಸೊ ಬಿಕಾಸ್ ವಿ ಹ್ಯಾವ್ ಪ್ರಾಕ್ಟೀಸ್ಡ್ ಎ ಲಾಟ್, ವೆನ್ ವಿ ಸಿ ದ ಕ್ವೆಶನ್ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಕಾಸ್ ತಗೊಂಡ್ರೆ ಆಗಲ್ಲ ಅಂತ. ಯಾಕೆ, ಬ್ರೈನಲ್ಲಿ ಆಲ್ರೆಡಿ ಕಾಸ್ ತಗೊಂತಿದ್ದೀನಿ ಅಂದರೆ 2 ಸ್ಟೆಪ್ಸ್ ಆದಮೇಲೆ ಏನು ಬರುತ್ತೆ ಅಂತ ಬ್ರೈನಲ್ಲಿ ವರ್ಕ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಅಥವಾ ನಾನು ಎಕ್ಸ್ = ಸೈನ್ ತೊಗೊಂಡ್ರೆ ಏನಾಗುತ್ತೆ, ಕಾಸ್ ತೊಗೊಂಡ್ರೆ ಟ್ಯಾನ್ ತೊಗೊಂಡ್ರೆ ಏನಾಗುತ್ತೆ, ಇಮಿಡಿಯೇಟ್ ಅದು ತಗೊಂಡ್ರೆ ಏನಾಗುತ್ತೆ ಅಂತ ಬಂದಾಗ ಬ್ರೈನಲ್ಲಿ 2-3 ಸ್ಟೆಪ್ಸ್ ಆಲ್ರೆಡಿ ಸಾಲ್ವ್ ಆಗಿರುತ್ತೆ. ಆವಾಗ ನಮಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ಆ 2-3 ಸ್ಟೆಪ್ಸು ಸಾಲ್ವ್ ಹೇಗಾಗಿರುತ್ತೆ, ಓನ್ಲಿ ಬಿಕಾಸ್ ಆಫ್ ದಿ ಪ್ರಾಕ್ಟೀಸ್. ಓಕೆ, ರೈಟ್. ಸೊ ಕಮ್ ಟು ಪ್ರಾಬ್ಲಮ್. ಪುಟ್ ಎಕ್ಸ್ ಏನು ತಗೊಳ್ಳೋಣ ಈಗ ಇದಕ್ಕೆ, ಪುಟ್ ಎಕ್ಸ್ tan. ಲೆಟ್ ಅಸ್ ಟ್ರೈ ಬೈ ಟೇಕಿಂಗ್ ಟ್ಯಾನ್. ಓಕೆ, ಟ್ಯಾನ್ ಥೀಟಾ ತಗೊಂಡ್ರೆ ಏನಾಗುತ್ತೆ ನಮಗೆ, ರೈಟ್ ದ ಫಾಲೋಯಿಂಗ್ ಫಂಕ್ಷನ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಿದಾರ. ರೈಟ್, ಟ್ಯಾನ್ ಇನ್ವರ್ಸ್ ಆಫ್, ಆ್ಯಕ್ಚುಲ್ ಕ್ವಶನ್ ಏನಿತ್ತು 1 + x² - 1 ಬೈ ಎಕ್ಸ್ ಇದೆ. ಹೌದಾ? ಎಸ್ ಆರ್ ನೋ? ಸೊ ಹೌ ವಿಲ್ ಯು ಗೆಟ್ ಟ್ಯಾನ್ ಇನ್ವರ್ಸ್ ಆಫ್ √ of 1 + tan² θ - 1 ಡಿವೈಡೆಡ್ ಬೈ tan θ. ಓಕೆ, ಈಗ 1 + tan² ಯಾವುದೋ ಫಾರ್ಮುಲಾ ಇದೆಯಾ? ಎಸ್ ಇದೆ. ಯಾವುದಿದೆ? 1 + tan² ಅಂತ ಅಂದರೆ ಸೀಕೆಂಟ್ ಸ್ಕ್ವೇರ್. ಎಸ್ ಆರ್ ನೋ? ಸೊ ಸೀಕೆಂಟ್ ಸ್ಕ್ವೇರ್ ಥೀಟಾ ಸ್ಕ್ವೇರ್ ರೂಟ್ -1 ಡಿವೈಡೆಡ್ ಬೈ tan θ. ಹಾಗೆ ಇರಲಿ. ನಮಗೆ ಅವ್ರು ಹೇಳಿರೋದೇನು, ಆದಷ್ಟು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾವು ಆದಷ್ಟು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಸೀಕೆಂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಸೀಕೆಂಟ್ θ - 1 ಬೈ tan θ. ಟ್ಯಾನ್ ಇನ್ವರ್ಸ್ ಆಫ್ ಸೀಕೆಂಟ್ θ - 1 ಬೈ tan θ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಫ್ಲ್ಯಾಶ್ ಏನಾಗಬೇಕು, ಸೀಕೆಂಟ್ θ ಅಂದರೆ 1 ಬೈ ಕಾಸ್, ಡಿನಾಮಿನೇಟ್ರಲ್ಲಿ ಕಾಸ್ ಇದೆ. ಟ್ಯಾನ್ ಅಂದರೆ ಸೈನ್ ಬೈ ಕಾಸು, ಮತ್ತೆ ಕಾಸ್ ಇದೆ ಡಿನಾಮಿನೇಟ್ರಲ್ಲಿ. ಅಂದರೆ ಏನೋ ಒಂಚೂರು ಸಿಂಪ್ಲಿಫಿಕೇಶನ್ ಆಗುತ್ತೆ ಅಂತ ಗೊತ್ತಾಯ್ತು ಅಲ್ಲಿಗೆ. ಸೀಕೆಂಟ್ ಅಂದರೆ ಏನಂದೆ, 1 ಬೈ ಕಾಸ್ θ - 1. ಟ್ಯಾನ್ ಅಂದರೆ ಸೈನ್ θ ಬೈ ಕಾಸ್ θ. ಕರೆಕ್ಟ್? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್, ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 - ಕಾಸ್ θ ಡಿವೈಡೆಡ್ ಬೈ ಕಾಸ್ θ. LCM ನಾನು ತಗೊಂಡಿರೋದು, ನ್ಯೂಮರೇಟರ್ ಅಷ್ಟೇ ಸಾಲ್ವ್ ಮಾಡಿ. ಡಿನಾಮಿನೇಟ್ರಲ್ಲಿ ಏನಿದೆ, ಸೈನ್ θ ಬೈ ಕಾಸ್ θ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಔಟ್ ಆಗುತ್ತೆ. ನಿಮ್ಮ ಹತ್ರ ಉಳಿಯೋದೇನು ಹೇಳಿ, ನಿಮ್ಮ ಹತ್ರ ಉಳಿಯೋದು ಟ್ಯಾನ್ ಇನ್ವರ್ಸ್ ಆಫ್ 1 - ಕಾಸ್ θ ಡಿವೈಡೆಡ್ ಬೈ ಸೈನ್ θ. ಓಕೆ, ಸೊ ವಾಟ್ ವಿಲ್ ಯು ಗೆಟ್, ಟ್ಯಾನ್ ಇನ್ವರ್ಸ್ ಆಫ್, ಈಗ ನನಗಿದು ಟ್ಯಾನಿಗೆ ಕನ್ವರ್ಟ್ ಆಗಬೇಕು. ರೈಟ್, ಸಾರಿ ಇಫ್ ಇಟ್ ವಾಸ್ ನಾಟ್ ವಿಸಿಬಲ್. ಎನಿವೇಸ್, ಟ್ಯಾನಿಗೆ ಕನ್ವರ್ಟ್ ಆಗಬೇಕಿದು, ಹೌದಲ್ವಾ? ಸೊ ಟ್ಯಾನಿಗೆ ಕನ್ವರ್ಟ್ ಹೇಗಾಗುತ್ತೆ, 1 - ಕಾಸ್ θ ಅಂದರೆ ಏನು ಬರುತ್ತೆ, ವೈಲ್ ಟೀಚಿಂಗ್ ಹಾಫ್ ಆ್ಯಂಗಲ್ ಫಾರ್ಮುಲಾ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಕಲ್ತಿರ್ತೀರಾ. ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತೇಳಿ, ಅಥವಾ ಈ ಲೆಕ್ಚರಿನ ಇಂಟ್ರೊಡಕ್ಷನಲ್ಲೇ, ಸಾರಿ ಈ ಲೆಕ್ಚರ್ ಅಂದರೆ ಬಿಗಿನಿಂಗ್ ಲೆಕ್ಚರ್, ಫಸ್ಟ್ ಲೆಕ್ಚರಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ನಿಮಗೆ ಆಲ್ರೆಡಿ ಫಾರ್ಮುಲಾ ಎಲ್ಲ ಹೇಳಿದ್ದೀನಿ. ಆ ಫಾರ್ಮುಲಾದಲ್ಲಿ ಹಾಫ್ ಆ್ಯಂಗಲ್ ಫಾರ್ಮುಲಾ ಹೇಳಬೇಕಾದ್ರೆ ಹೇಳಿದ್ದೀನಿ. ಏನಂತ, 1 - ಕಾಸ್ θ ನಾನು ಹೇಗೆ ಬರೀಬಹುದು, how can I write? I know that, see here I'll write here, I know that cos 2θ is equal to 1 - 2 sin² θ. ಇದೇ ಹಾಫ್ ಆ್ಯಂಗಲ್ ಕನ್ವರ್ಟ್ ಮಾಡಿದ್ರೆ ಕಾಸ್ θ 2ರಷ್ಟಿದ್ದಾಗ ಅದ್ರದ್ದು ಅರ್ಧ θ, 1 ಅಷ್ಟೇ ಇದ್ದರೆ ಅದ್ರದ್ದು ಅರ್ಧ 2 sin² θ ಬೈ 2. ಕರೆಕ್ಟ್? ಸೊ ದೇರ್ ಫೋರ್ ಇದನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ, ಹೌದಲ್ವಾ? ಮೈನಸ್ ಇರೋ ಕ್ವಾಂಟಿಟಿ ಈಸ್ ಈಕ್ವಲ್ ಟುಗೆ ಈ ಕಡೆ ಸೈಡ್ ಬಂದರೆ ಪ್ಲಸ್ಸು, ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್. ಸೊ 1 - ಕಾಸ್ θ ಇರೋ ಜಾಗದಲ್ಲಿ ನಾನು ಏನಂತ ಬರೀಬೋದು, 2 sin² θ ಬೈ 2. ಓಕೆ, 2 sin² θ ಬೈ 2 ಡಿವೈಡೆಡ್ ಬೈ ಸೈನ್ θ ಕ್ಯಾನ್ ಬಿ ರಿಟನ್ ಆಸ್ ಯೂಸಿಂಗ್ ಸೇಮ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಸೈನ್ 2θ ಅಂದರೆ ನಮಗೆ ಗೊತ್ತು 2 sin θ ಕಾಸ್ θ. ಸೊ ಸೈನ್ θ ಇದ್ರೆ 2 sin θ ಬೈ 2 ಕಾಸ್ θ ಬೈ 2. ಅಲ್ಲಿಗೆ ಸ್ಕ್ವೇರ್ ಸೈನ್ ಸ್ಕ್ವೇರ್ 2 ಸತಿ ಇದೆಯಲ್ಲ, 1 ಸತಿ ಕ್ಯಾನ್ಸಲ್, 2 ಕ್ಯಾನ್ಸಲ್. ನಿಮ್ಮ ಹತ್ರ ಉಳಿಯೋದೇನು, ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಅಂದರೆ ಏನು, ಟ್ಯಾನ್ θ ಬೈ 2. ಟ್ಯಾನ್ ಇನ್ವರ್ಸು ಟ್ಯಾನ್ ರಿಮೂವ್ ಆದರೆ ಉಳಿಯೋದೇನು, θ ಬೈ 2. θ ಅಂದರೆ ಏನಪ್ಪ, ನಾವು ತಗೊಂಡಿರೋದೇನು, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ θ ತಾನೆ. ಇದರಿಂದ θ ಏನು ಬರಿಬೋದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ದೇರ್ ಫೋರ್ ವಾಟ್ ಈಸ್ ದಿಸ್, 1/2 ಹಿಂಗೆ ಇರಲಿ. θ ಜಾಗದಲ್ಲಿ ನಾನೇನು ಬರಿತಾ ಇದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್
x. So this is the simplest form, is the simplest form ಅಂತ ಬರಿಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ pretty easy, given one condition that you have to practice a lot. Okay, right? So this is how we'll be solving the problem. Coming to next question. See, you ಮೇಲ್ಗಡೆ ಕ್ಯಾನ್ಸಲ್ ಔಟ್ ಮಾಡಿದ್ದೀನಲ್ಲ, ಇಫ್ ಪಾಸಿಬಲ್ ನೀವು ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಓಕೆ, ಫಾರ್ ಯುವರ್ ಲಾಜಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ಬೋದು. ಏನಿಲ್ಲ, ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಥರ ಕಾಣಿಸ್ತಿದ್ದೆ ತಾನೆ. ಸೊ ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಬರುತ್ತಾ ಅಂತ ಚೆಕ್ ಮಾಡಿ. ಒಂದು ಇದ್ರಲ್ಲಿ ನೋಡಿ 2 ಇಂಟು ಟ್ಯಾನ್ ಇನ್ವರ್ಸ್ ಇದೆ ಅಂದರೆ ಟ್ಯಾನ್ 2 ಥೀಟಾ ಅಥವಾ 2 ಟ್ಯಾನ್ ಥೀಟಾ ಆ ಥರ ಫಾರ್ಮುಲಾಗಳು ಎಲ್ಲಾದರೂ ಹೆಲ್ಪ್ ಆಗ್ಬೋದಾ ಅಂತ ಚೆಕ್ ಮಾಡಿ ಒಂದ್ಸತಿ. ಒಮ್ಮೆ ಟ್ರೈ ಮಾಡಿ, ಬಂತು ಅಂದರೆ ಓಕೆ, ಬರಲಿಲ್ಲ ಅಂದರೆ ವಿ ಕ್ಯಾನ್ ಸಾಲ್ವ್ ಇನ್ ದ ಕಮಿಂಗ್ ಲೆಕ್ಚರ್. ದಿಸ್ ನೋ ಸಚ್ ಪ್ರಾಬ್ಲಮ್, ರೈಟ್? ಸೊ ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್, ಐ ಗೆಸ್, ಲೀವ್ ಇಟ್. ನೆಕ್ಸ್ಟ್, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಇದು ನೋಡೋಕೆ ಅಷ್ಟೇ ಕಾಂಪ್ಲಿಕೇಟೆಡ್ ಇರೋದೇನೆಂದರೆ ತುಂಬ ಸಿಂಪಲ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಈಗ ತಾನೇ ಹಾಫ್ ಆ್ಯಂಗಲ್ ಫಾರ್ಮುಲಾ ಹೇಳಿದೆ. 1 ಮೈನಸ್ ಕಾಸ್ ಎಕ್ಸ್ ಅಂತ ಅಂದರೆ ಏನು? ವಾಟ್ ಇಸ್ 1 ಮೈನಸ್ ಕಾಸ್ ಎಕ್ಸ್? ಐ ಸೆಡ್ 2 ಸೈನ್ ಸ್ಕ್ವೇರ್. ಅದೇ ಥರ 1 ಪ್ಲಸ್ ಇದ್ರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಕರೆಕ್ಟ್? ಸೊ ದಿಸ್ ಇಸ್ ವೆರಿ ಈಸಿ ಕ್ವೆಶನ್. ಇದು ಸುಮ್ಮನೆ ನೋಡೋಕ್ಕಷ್ಟೇ ಹಿಂಗಿದೆ. ಸಿ ಹಿಯರ್ ವಿ ಕ್ಯಾನ್ ಸಾಲ್ವ್ ದಿಸ್. 7 ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಓಕೆ, x lies in between 0 to pi. See, ಇವೆಲ್ಲ x not belong to x lies between 0 to pi ಇವೆಲ್ಲ ಬೋರ್ಡ್ ಎಕ್ಸಾಮಲ್ಲಿ ಅಷ್ಟು ನಿಮಗೆ ಮ್ಯಾಟರ್ ಆಗಲ್ಲ. ನೀವು ಸುಮ್ಮನೆ ಕಲ್ತೋಗಿರ್ತೀರ, ಹಂಗೆ ಬರೀತೀರ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ್ಯಕ್ಚುಲಿ ಮ್ಯಾಟರ್ ಆಗದೆ ಈ ಕಂಡೀಷನ್ಗಳು. ನೆನಪಿರಲಿ, x belongs to mod x greater than 1 ಇಂಥವೇ ಮ್ಯಾಟರ್ ಆಗುತ್ತೆ. ಹಾಗಾಗಿ ಇದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ವೆನ್ ಯು ಆರ್ ಫೋಕಸಿಂಗ್ ಆನ್ ದಿ ಕಾಂಪಿಟೇಟಿವ್ ಲೆವೆಲ್. ಓಕೆ, ರೈಟ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಇದೆಯಾ? ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಇದು 1 ಮೈನಸ್ ಕಾಸ್ ಅಂದರೆ ಈಗ ತಾನೇ ಹೇಳಿದೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ 1 ಪ್ಲಸ್ ಕಾಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಕ್ಯಾನ್ಸಲ್. ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕ್ವೇರ್ ರೂಟ್ ಅಪ್ಲೈಸ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರ್ಗೂ ಅಪ್ಲೈ ಆಗುತ್ತೆ, ಡಿನಾಮಿನೇಟರ್ಗೂ ಅಪ್ಲೈ ಆಗುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಅಂತ 2 ಸತಿ ಕ್ಯಾನ್ಸಲ್ ಮಾಡ್ಕೋಬೋದಾ? ಅರ್ಥ ಆದರೆ ಓಕೆ, ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್. ಎರಡಕ್ಕೂ ಸಪ್ರೇಟ್ ಮಾಡಿ ಬರ್ತಿದ್ದೀನಿ ಅಷ್ಟೇ, ಈಗ ಗೊತ್ತಾಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ವಾಟ್ ಯು ಗೆಟ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಆ್ಯಂಗಲ್ ಏನಿದೆ ಎಕ್ಸ್ ಬೈ ಟು, ರೈಟ್? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಬೈ 2 ಅಂದರೆ ವಾಟ್ ಇಸ್ ದ ಆನ್ಸರ್? ಎಕ್ಸ್ ಬೈ 2. ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ತುಂಬ ಸಿಂಪಲ್ ಇದೆ, ರೈಟ್? ಕಮ್ ಟು ದಿಸ್ ಕ್ವೆಶನ್. ಈವನ್ ದಿಸ್ ಅಪಿಯರ್ಸ್ ವೆರಿ ಲೆಂದಿ, ಬಟ್ ಇಟ್ ಇಸ್ ನಾಟ್. ಸ್ವಲ್ಪ ಇದೆ ಆ್ಯಕ್ಚುಲಿ ಇದು, ಐ ಥಿಂಕ್ ಸೊ. ಕಾಸ್ ಬೈ ಹೆಂಗೆ ಮಾಡ್ಬೋದು ಇದನ್ನು? ಟ್ಯಾನ್ ಬರಬೇಕು ಅಂತಂದರೆ ಕಾಸ್ ಬೈ ಕಾಸ್, ಸೈನ್ ಬೈ ಕಾಸ್, ಟ್ಯಾನ್. ಓಕೆ, ಎಸ್, ವಿ ಕ್ಯಾನ್ ಸಾಲ್ವ್ ದಿಸ್. ಓಕೆ, ಸೊ ಇದು ಮಾತ್ರ ನೀವು ನೀಟಾಗಿ ನೆನ್ಪಿಟ್ಕೋಬೇಕು, ಯಾಕಂದರೆ ನಿಮ್ಮ ಕಾಂಪಿಟೇಟಿವಲ್ಲೂ ಕೂಡ ಈ ಥರ ಪ್ಯಾಟ್ರನ್ ಪ್ರಾಬ್ಲಮ್ಮು ಪ್ಲಸ್ ಇದರಲ್ಲಿ ಒಂದು ಸ್ಟೆಪ್ ಬರುತ್ತೆ, ಹೇಳ್ತೀನಿ. ಆ ಫಾರ್ಮುಲಾ ಅಂತೂ ಡೈರೆಕ್ಟ್ ಬಯಾಟ್ ಇರ್ಬೇಕು ನಿಮಗೆ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕೀ ಸ್ಟೆಪ್ ಏನು ಅಂತ ಅಂದರೆ ನೆನ್ಪಿಟ್ಕೊಳ್ಳಿ. ದ ಕೀ ಸ್ಟೆಪ್ ಈಸ್ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್. ಓಕೆ, ಜಸ್ಟ್ ಅ ಮಿನಿಟ್. ಈಗೇನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಎಲ್ಲದು ಡಿವೈಡ್ ಆಗುತ್ತೆ, ಒಂದೊಂದೇ ಟರ್ಮ್. ಓಕೆ, ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ cos x by cos x plus sin x by cos x, right? Okay, so ಈಗ ಅಬ್ಸರ್ವ್ ಮಾಡಿ, ಕಾಸ್ ಸೇಮ್ ಇದ್ರೆ ಕ್ಯಾನ್ಸಲ್. ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಿಲ್ಲ ನಾನು, ಇದು ಇಲ್ಲಿ ಕ್ಯಾನ್ಸಲ್, ಇದು ಇಲ್ಲಿ ಕ್ಯಾನ್ಸಲ್. ಓಕೆ, ಮತ್ತು ನೀವು ಇದು ಟೋಟಲ್ ವ್ಯಾಲ್ಯೂ ಕ್ಯಾನ್ಸಲ್ ಮಾಡಿದ್ದೀನಿ ಅನ್ಕೋಬೇಡಿ. ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಕ್ಯಾನ್ಸಲ್ ಆದರೆ 1 ಬೈ, ನೆಕ್ಸ್ಟ್ ಸೈನ್ ಬೈ ಕಾಸ್ ಅಂತ ಅಂದರೆ 1 ಮೈನಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಡಿವೈಡೆಡ್ ಬೈ ಕಾಸ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ಇದು ನಾನು ಹೇಳಿದ್ದು ಫಾರ್ಮ್ಯಾಟು. 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಅಂದರೆ ನೀವು ಸ್ಟ್ರೇಟ್ ಫಾರ್ವರ್ಡು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಓಕೆ, ಸೊ ದಟ್ ಈಸ್ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ. ಹೇಗೆ? ಐ ವಿಲ್ ಟೆಲ್ ಯು. ಸಿ ಹಿಯರ್, ಇದನ್ನು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಬರ್ಕೋಬಹುದು. ಆ್ಯಂಡ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಔಟ್ ಆಗಿ ಪೈ ಬೈ 4 ಮೈನಸ್ ಎಕ್ಸ್ ಬರುತ್ತೆ. ದಿಸ್ ಈಸ್ ಯುವರ್ ಆನ್ಸರ್. ಬಟ್ ಡೌಟ್ ಈಸ್ ಇನ್ ದಿಸ್ ಸ್ಟೆಪ್.
ಈ ಸ್ಟೆಪ್ ಡೈರೆಕ್ಟಾಗಿ ಹೆಂಗೆ ಬಂತು ಅಂತ ಐಲ್ ಟೆಲ್ ಯು. ಇದನ್ನು ಬಿಟ್ಟಾಕ್ರಿ, ಇಲ್ಲಿಗೆ ಬರ್ರಿ. ಇದೇ ತಾನೇ ನಮಗೆ ಪ್ರಾಬ್ಲಮ್. ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್ ಇದೆ, ಅದಕ್ಕೇನು ತೊಂದರೆ ಇಲ್ಲ. 1 ಅಂತ ಅಂದರೆ ಟ್ಯಾನ್ 45, ಎಸ್ ಆರ್ ನೋ? 45 ನಥಿಂಗ್ ಬಟ್ π/4 ಮೈನಸ್ ಟ್ಯಾನ್ ಎಕ್ಸ್ ಹಂಗೆ ಇರಲಿ, ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಅಂದರೆ 1 ಇಂಟು ಟ್ಯಾನ್ ಎಕ್ಸ್ ಅಂತ ಬರ್ಕೋಬೋದಲ್ಲ, ತೊಂದರೆ ಇಲ್ಲಲ್ಲ, ರೈಟ್? ಸೊ ದೆನ್ 1 ಕ್ಯಾನ್ ಬಿ ಅಗೇನ್ ರಿಟರ್ನ್ ಆಸ್ ಟ್ಯಾನ್ π/4 ಇಂಟು ಟ್ಯಾನ್ ಎಕ್ಸ್, ರೈಟ್? ಈಗ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ವಾಟ್? ಟ್ಯಾನ್ ಎಕ್ಸ್ ಮೈನಸ್ ವೈ. ವಾಟ್ ಈಸ್ ಟ್ಯಾನ್ x minus y is equal to tan x minus tan y divided by 1 plus tan x tan y. ಇದೇ ತಾನೇ ಇರೋದು. x ಜಾಗದಾಗ ಏನಿದೆ? π/4 ಇದೆ. y ಜಾಗದಾಗ ಏನಿದೆ? x ಇದೆ. tan x tan y 1 1 tan x tan y ಕರೆಕ್ಟ್ ಇದೆಯಾ? ಸೊ ದೇರ್ ಫೋರ್ ನಾನು ಏನು ಮಾಡಿದ್ದೀನಿ ಇಲ್ಲಿ? tan of π/4 minus x ಬರ್ತಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್, ಈಸ್ ದ required simplest form, right? Okay, so coming to next question. Right, question number 9 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈಗ ಅಬ್ಸರ್ವ್ ಮಾಡಿ, ನನಗೇನು ಬೇಕಿದೆ ಹೇಳಿ? ಎಸ್, ವಾಟ್ ಡು ಐ ವಾಂಟ್? ಐ ವಾಂಟ್ ಟ್ಯಾನ್ ಇನ್ವರ್ಸ್ ಆಫ್ ಸಮಥಿಂಗ್ ಅಂದರೆ ಟ್ಯಾನ್ ಬೇಕು ನನಗೀಗ, ರೈಟ್? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಬೇಕಿದೆ, ಬಟ್ ಟ್ಯಾನ್ ಸಿಗುತ್ತಾ? ಕ್ವೆಶನ್ ಈಸ್ ಸೈನ್ ಬೈ ಕಾಸ್ ಇದ್ರೆ ಸಿಗುತ್ತೆ. ಈಗ ನಾನು ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೊಗೊಂಡ್ರೆ, ಸೈನ್ ಬೈ ಎ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, ದೆರ್ ಈಸ್ ನೋ ಸಚ್ ಸಿಂಪ್ಲಿಫಿಕೇಶನ್. ಸೊ ನಾನೇ ಮಾಡ್ತೀನಿ, ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನಾನು ಸೈನ್ ಸ್ಕ್ವೇರ್ ತಗೊಂಡ್ರೆ ಇಲ್ಲಿ ಎ ಜಾಗದಾಗ 1 ಇದ್ದಿದ್ರೆ ತೊಂದರೆ ಆಗ್ತಿರಲಿಲ್ಲ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಸೈನ್ ಬೈ ಕಾಸ್ ಅಂತ ಇಮಿಡಿಯೇಟ್ ಬರೋದು. ಬಟ್ ಇಲ್ಲಿ ಎಕ್ಸ್ಟ್ರಾ ಇರೋದೇನು? ಎ ಸ್ಕ್ವೇರ್. ದೇರ್ ಫೋರ್ ಎಕ್ಸ್ ಜಾಗದಾಗ ಏನು ತಗೊತೀನಿ ಅಂದರೆ ನಾನು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ತೀಟಾ ತಗೊಳೋಣ. ಅವಾಗೇನಾಗುತ್ತೆ? ಇಲ್ಲಿ ಎ ಸ್ಕ್ವೇರ್ ಕಾಮನ್ ತಗೋಬಹುದು ಈಸಿಯಾಗಿ, ಹೌದಲ್ವಾ? ಸೊ ಅವಾಗೇನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ತೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಎ ಸ್ಕ್ವೇರ್ ಇಂಟು 1 ಮೈನಸ್ ಅಂದರೆ ಇಲ್ಲಿರೋದು ಆ್ಯಕ್ಚುಲಿ ಏನು? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ. ಸೊ ದೇರ್ ಫಾರ್ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ತೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಅಪ್ಲೈಸ್ ಟು ಬೋತ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ವಾಟ್ ಈಸ್ ದ ಆನ್ಸರ್? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಎ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಕಾಸ್ ಸ್ಕ್ವೇರು, ಕಾಸು ಸ್ಕ್ವೇರು ಮತ್ತು ರೂಟ್ ಇದೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಅವಾಗ ಉಳಿಯೋದೇನು? ಕಾಸ್ ತೀಟಾ. ಎ ಬೈ ಎ ಕ್ಯಾನ್ಸಲ್, ದೆನ್ ವಾಟ್ ಡು ಯು ಗೆಟ್? ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಮೀನ್ಸ್ ಟ್ಯಾನ್ ತೀಟಾ ವಿಚ್ ಈಸ್ ಈಕ್ವಲ್ ಟು ತೀಟಾ. ವಾಟ್ ಡು ಯು ಮೀನ್ ಬೈ ತೀಟಾ? ಇಲ್ಲೇನು ತೊಗೊಂಡಿದ್ದೀರಾ? ಎ ಸೈನ್ ತೀಟಾ ತಾನೆ. ತೀಟಾ ಬೇಕು ನನಗೆ. ಫಸ್ಟ್ ಏನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಸೈನ್ ತೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎ. ಪ್ರಾಡಕ್ಟ್ ಇರೋದು ಇಸ್ ಈಕ್ವಲ್ ಟು ಆ ಕಡೆ ಸೈಡ್ ಹೋದ್ರೆ ಏನಾಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಈಗ ತೀಟಾ ಬೇಕಲ್ಲ, ಪುಟ್ ಸೈನ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೈನ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೈನ್ ಇನ್ವರ್ಸ್ ಆಫ್ ಸೈನ್ ತೀಟಾ ಈಸ್ ತೀಟಾ ವಿಚ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ದೇರ್ ಫಾರ್ ತೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಎ ಕ್ಯಾನ್ಸಲ್ ಔಟ್ ಆಯಿತು. ಓಕೆ, ಡನ್. ದಿಸ್ ಇಸ್ ದ ಸಿಂಪ್ಲಿಫೈಡ್ ಆನ್ಸರ್. Right, coming to next question. Next question is observe ಮಾಡಿ. Question number 10 which appears very heavy but it is not. Again very easy question. ಏನಿದೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈಗ ನಮಗೆ ಗೊತ್ತಿದೆ ಟ್ಯಾನ್ 3 ಥೀಟಾದು ಫಾರ್ಮುಲಾ ಗೊತ್ತಿದೆ, ಹೌದಲ್ವಾ? ಏನಿದೆ? 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಮೈನಸ್ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು ನಮಗೆ, ಹೌದಾ? ಎಸ್ ಆರ್ ನೋ? So we know that 3 tan theta minus tan cube by 1 minus ಅಂತ ಇರಬೇಕಿತ್ತು. ಬಟ್ ಇಲ್ಲಿ ಎ ಇದೆ, ಎ ಅನ್ನೋದು ಎಕ್ಸ್ಟ್ರಾ ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ? ನಾವು ತಗೊಳ್ಳೋ ಸಬ್ಸ್ಟಿಟ್ಯೂಷನಲ್ಲಿ ಎ ಕೂಡ ಇರಬೇಕು, ಓಕೆನಾ? ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಅಂತ ನಾನು ತಗೊಂಡಪ್ಪ. ಈಗ ಎ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಹೇಳಿ? ಎ ಕ್ಯೂಬ್ ಆಗುತ್ತಾ? ಇಲ್ಲಿ ಎ ಸ್ಕ್ವೇರ್ ಇಂಟು ಎ ಅಂದರೆ ಎ ಕ್ಯೂಬ್ ಆಗುತ್ತಾ? ಅಂದರೆ ಎ ಕ್ಯೂಬ್ ಕಾಮನ್ ತೆಗಿಬೋದು ನಾನು. ಡಿನಾಮಿನೇಟರಲ್ಲೂ ಅಷ್ಟೇ. ಒಂದ್ಸತಿ ತಗೊಂಡ ಮೇಲೆ 2 ಸ್ಟೆಪ್ ಬ್ರೈನಲ್ಲಿ ಹಿಂಗೆ ಫಂಕ್ಷನ್ ಆಗಬೇಕು. ಇಲ್ಲೇ ಚೆಕ್ ಪೇಪರ್ ಮೇಲೆ ಬರೆಯೋ ನೆಸೆಸಿಟಿ ಇಲ್ಲ, ಓಕೆ? ಯು ಹ್ಯಾವ್ ಟು ಚೆಕ್ ಇನ್ ದಿ ಬ್ರೈನ್ ಇಟ್ ಸೆಲ್ಫ್.
ಸೊ ಇಲ್ಲಿ ಎ ತಗೊಂಡ್ರೆ ಎ ಕ್ಯೂಬ್ ಕಾಮನ್ ತಗೊಂಡು ಏನಾಯಿತು ಕ್ಯಾನ್ಸಲ್ ಔಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ಗೆ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರು ಇಂಟು ಎ ಅಂದರೆ ಎ ಕ್ಯೂಬು, ಇಲ್ಲಿ ಎ ಕ್ಯೂಬ್ ಇದೆ, ಕ್ಯಾನ್ಸಲ್ ಔಟ್ ಆಗೇ ಆಗುತ್ತೆ ಅಂತ ಗೊತ್ತು ನನಗೆ. ಸೊ ದೇರ್ ಫೋರ್ ಐ ಕ್ಯಾನ್ ಈಸಿಲಿ ಸೇ ನೌ ಫ್ರಮ್ ಹಿಯರ್ ಎನಿಯೋ ಲಾಸ್ಟ್ ಸ್ಟೆಪ್ಪಿಂಗ್ ನಮಗೆ ತೀಟಾ ಬೇಕೇ ಬೇಕು. ಸೊ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ, ಕರೆಕ್ಟ್, ರೈಟ್? ಸೊ ಯು ಕೀಪ್ ಇನ್ ಮೈಂಡ್ ದಟ್ ಒನ್. ನಾವು ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ ತೊಗೊಂಡ್ರೆ ಏನು ಸಿಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 3 ಎ ಸ್ಕ್ವೇರ್ ಹಾಗೆ ಇರಲಿ, ಎಕ್ಸ್ ಅಂತ ಅಂದರೆ ಎ ಟ್ಯಾನ್ ತೀಟಾ ಮೈನಸ್ ಎಕ್ಸ್ ಕ್ಯೂಬ್ ಅಂತಂದರೆ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ತೀಟಾ ಡಿವೈಡೆಡ್ ಬೈ ಎ ಕ್ಯೂಬ್ ಮೈನಸ್ 3 ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ. ಓಕೆ, ನಾವು ಅಬ್ಸರ್ವ್ ಕ್ಲಿಯರ್ಲಿ, tan inverse of 3a cube tan theta minus a cube tan theta divided by a cube minus 3a cube tan square theta. ಕರೆಕ್ಟ್ ಇದೆ? ಜಸ್ಟ್ ಎನ ಮಲ್ಟಿಪ್ಲೈ ಮಾಡಿದ್ದೇನೆ. ಈಗ ಎ ಕ್ಯೂಬ್ ಕಾಮನ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ಎಲ್ಲ ಕಾಮನ್ ಹೋಗ್ಬಿಟ್ಟು ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಬೈ ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಿಮ್ಮ ಹತ್ರ ಏನು? ಟ್ಯಾನ್ ಇನ್ವರ್ಸ್ ಆಫ್ 3 tan theta minus tan cube theta ಅಲ್ವಾ ಇದು? tan cube theta divided by 1 minus 3, and this is the formula of tan 3 theta. ಅಲ್ಲಿಗೆ tan inverse tan ಹೋದ್ರೆ ಆನ್ಸರು 3 theta which is nothing but 3 into theta ಅಂದರೆ ಎಷ್ಟು? ಈಗ ತಾನೇ ನೋಡಿದ್ವಿ ಮೇಲೆ, tan inverse of x by a. This is your answer. ಅರ್ಥ ಆಯ್ತಲ್ಲ? So this is how you are supposed to solve the problems, right? Okay, next ಏನಿದೆ? ಇನ್ನು ಪ್ರಾಬ್ಲಮ್ಸ್ ಇದಾವ. Find the values of each of the following. Okay, find the values of each of the following. 11 ಇದೆ, 12 ಇಲ್ಲ, 13 ಇದೆ. Okay, we can complete the exercise today itself. 11 ಅಲ್ಲಿ ಏನಿದೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಅವ್ರು ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಒಳಗಿಂದ ಸ್ಟಾರ್ಟ್ ಮಾಡಿಬಿಟ್ಟು ಹೊರಗಡೆವರೆಗೂ ಎಕ್ಸ್ಪೆನ್ಷನ್ ಮಾಡಿ, ಅಂದರೆ ವ್ಯಾಲ್ಯೂನ ಕಂಡುಹಿಡಿದ ಹೋಗಿ. ಟ್ಯಾನ್ ಇನ್ವರ್ಸ್ ಆಫ್ 2 cos 2 sin ಇನ್ವರ್ಸ್ 1/2 ಅಂತ ಅವ್ರು ಹೇಳಿದ್ದಾರೆ. ಹೌದಾ? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದ ಆನ್ಸರ್. ಟ್ಯಾನ್ ಇನ್ವರ್ಸ್ ಹಾಗೆ ಇರಲಿ, 2 cos ಹಾಗೆ ಇರಲಿ, ನೆಕ್ಸ್ಟ್ 2 sin ಇನ್ವರ್ಸ್ 1/2 ಅಂತಂದರೆ ಅಂದರೆ ಸೈನ್ ವ್ಯಾಲ್ಯೂ ಯಾವುದಕ್ಕೆ 1/2 ಬರುತ್ತೆ? 1/2 ಅಂದರೆ 30 ಡಿಗ್ರಿ ಇಸ್ ನಥಿಂಗ್ ಬಟ್ ಪೈ ಬೈ 30 ಅಲ್ಲಿ 3 ಬಂತು ಅಂದರೆ ಇಲ್ಲಿ ಬರೋಂಗಿಲ್ಲ ಅಂತ ಅರ್ಥ. ಈಗ 2 1s 2 3s, ಕರೆಕ್ಟ್? ಸೊ ವಾಟ್ ಯು ಗೆಟ್? tan inverse of 2 cos pi by 3. pi by 3 ಅಂತಂದರೆ ಎಷ್ಟು? 60 ಡಿಗ್ರಿ. ಸೊ tan inverse of 2 into cos 60 ಡಿಗ್ರಿ ಅಂತಂದರೆ ಎಷ್ಟಾಗುತ್ತೆ? ನಥಿಂಗ್ ಬಟ್ sin 30, 1/2 2 cancel. ಸೊ what is the answer? ಯು ಗೋನಾ ಗೆಟ್ tan inverse of 1. tan inverse 1 ಅಂತಂದರೆ ಏನು? tan ವ್ಯಾಲ್ಯೂ ಯಾವುದಕ್ಕೆ 1 ಬರುತ್ತೆ? pi by 4. ಓಕೆ, pi by 4. So therefore the answer is pi by 4. Coming to question number 12, which is not there, so cancel it out. Question number 13. So question number 13 ಏನು ಕೊಟ್ಟಿದ್ದಾರೆ ನೋಡಿ. tan of 1/2 sin inverse 2x by 1 plus x square plus cos inverse of 1 minus y square divided by 1 plus y square. Okay, as I always told you, ಫಾರ್ಮುಲಾ ಯಾರು ತುಂಬ ಚೆನ್ನಾಗಿ ಕಲ್ತಿರ್ತಾರೋ ಅವರಿಗೆ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಏನು ಹೇಳಿ, ಇಲ್ಲಿ ಟ್ಯಾನ್ ಇದೆ, ಓಕೆ, ಅದನ್ನು ಸೈಡಿಗೆ ಇಟ್ಟರು ಕೂಡ ಇಲ್ಲಿ ಫೋಕಸ್ ಮಾಡಿ. ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಸಮಥಿಂಗ್ ಇದೆ ಅಂದರೆ ಸೈನಲ್ಲೇ ಹೋಗ್ಬೇಕಾ? ಸೈನ್ ಇನ್ವರ್ಸ್ ಸೈನ್ ಬರ್ಬೇಕು ತಾನೆ ನಮಗೆ. ಕಾಸ್ ಇನ್ವರ್ಸ್ ಕಾಸ್ ಬರಬೇಕು. ಸೊ ಸೈನಲ್ಲಿ ಯಾವ ಫಾರ್ಮುಲಾ ಈ ಫಾರ್ಮ್ಯಾಟಲ್ಲಿದೆ ನೆನೆಸ್ಕೊಳ್ಳಿ. ಸೈನ್ ಫಾರ್ಮುಲಾ ಇದಾವಲ್ಲ, ಸೈನ್ 2 ಥೀಟಾ. ಸೊ ಅದರಲ್ಲಿ ನಮಗೆ ನೆನಪಿದೆ, ದಿಸ್ ಫಾರ್ಮುಲಾ ಈಸ್ ಆ್ಯಕ್ಚುಲಿ ಟ್ಯಾನ್ ತೊಗೊಂಡ್ರೆ ಬರುತ್ತೆ ತಾನೆ. 2 tan x by 1 plus tan square x ಅಂತ ತೊಗೊಂಡ್ರೆ ಏನು ಬರುತ್ತೆ? ಸೈನ್ 2 ಥೀಟಾ, ರೈಟ್? ಸೈನ್ 2x. ಸೊ ದೇರ್ ಫೋರ್ ನಾನು ಏನು ಮಾಡ್ಬೋದು ಈಗ? ಪುಟ್ x is equal to, ಸ್ವಲ್ಪ ಸಪ್ರೇಟಾಗಿ ಸಾಲ್ವ್ ಮಾಡಿಬಿಡೋಣ, ಅಲ್ಲಿಗೆ ಕನ್ಫ್ಯೂಸ್ ಆಗಲ್ಲ. ಓಕೆ, ಇದು ಇಕ್ವೇಷನ್ 1 ಅಂತ ಅಂದ್ಕೊಳ್ಳಿ ಬೇಕಿದ್ರೆ. ಸೊ ಪುಟ್ x is equal to tan ಥೀಟಾ ತಗೊಳ್ಳಿ. ಆವಾಗ ಏನಾಗುತ್ತೆ? ಆವಾಗ ಸೈನ್ ಇನ್ವರ್ಸ್ ಆಫ್ 2x by 1 plus x square ಇರೋದು ಚೇಂಜ್ ಆಗಿಬಿಟ್ಟು ಸೈನ್ ಇನ್ವರ್ಸ್ 2 tan theta divided by 1 plus
ಟ್ಯಾನ್ ಸ್ಕ್ವೇರ್ ತೀಟಾ ಆಗುತ್ತೆ. ಕರೆಕ್ಟಾ? ರೈಟ್. ಸೊ ವಾಟ್ ವಿಲ್ ಯು ಗೆಟ್? ಸೈನ್ ಇನ್ವರ್ಸ್ ಆಫ್, ಈ ಫಾರ್ಮುಲಾ ಯಾವುದ್ರದ್ದು? ಸೈನ್ 2 theta, which is equal to 2 theta. So what is theta from here? You can tell theta is equal to tan inverse of x. Apply tan inverse on both sides. Tan inverse x is equal to tan inverse of tan theta, which is nothing but theta. Therefore theta is equal to tan inverse x. So iದೇನಾಯ್ತು ನಮಗೀಗ 2 tan inverse x. ಕರೆಕ್ಟಾ? ಈಕ್ವೇಶನ್ 2 ಅಂದ್ಕೊಳ್ತಿರ್ಬೇಕಿದ್ರೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಇನ್ವರ್ಸ್ ಕಾಸ್ ಆಫ್ ಸಮಥಿಂಗ್ ಬರ್ಬೇಕು ತಾನೆ. ಸೊ ಕಾಸ್ ಅಲ್ಲಿ ಯಾವ ಫಾರ್ಮುಲಾ ಇದೆ ನಮಗೆ ಗೊತ್ತಿದೆ. ಪುಟ್ y is equal to, see ಇಲ್ಲಿ theta ಆಲ್ರೆಡಿ ತಗೊಂಡಿರೋದ್ರಿಂದ we have to change the angle. We can take tan phi. So ಇಲ್ಲಿಂದ 5 ಏನು ಸಿಗುತ್ತೆ? tan inverse y ಸಿಗುತ್ತೆ. ನಾವು ಏನಾಗುತ್ತೆ? ನಾವು cos inverse of 1 minus y square by 1 plus y square is equal to 1 minus y square ಅಂತ ಅಂದರೆ tan square phi divided by 1 plus tan square phi. Sorry, cos inverse ಮಾಡ್ತಾ ಇಲ್ಲಿ, cos inverse of ಈ ವ್ಯಾಲ್ಯೂ. ಓಕೆನಾ? ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್? cos inverse of this value is nothing but 1 minus tan square theta by 1 plus tan square theta ಅಂದರೆ cos 2 theta, cos 2 theta, but theta ಜಾಗದಾಗ ಇಲ್ಲಿ ತಗೊಂಡಿರೋದು 5. So which is equal to 2 5, which is nothing but 2 tan inverse of y. equation 3 ಅನ್ಕೊಳ್ರಿ. 2 and 3 ನ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 and 3 in equation 1. So what will you get? Tan of 1 by 2 sin inverse total value ನಮಗೆ ಏನು ಸಿಕ್ತು? 2 tan inverse x plus ನೆಕ್ಸ್ಟ್ cos inverse ಜಾಗದಾಗ ಏನು ಸಿಕ್ತು? 2 tan inverse y. ಕರೆಕ್ಟಾ? ಸೊ 2 ಕಾಮನ್ ತಗೊಂಡ್ರೆ ಇಲ್ಲಿರೋ 2 ಮತ್ತೆ ಆ 2 ಕ್ಯಾನ್ಸಲ್ ಆಗುತ್ತೆ ತಾನೆ. ಸೊ ವಾಟ್ ವಿಲ್ ಯು ಗೆಟ್? tan 1 by 2 ಹಾಗೆ ಇರಲೇಬೇಕಿದ್ರೆ 2 ಕಾಮನ್ ತಗೊಂಡ್ರೆ ನಮಗೇನು ಸಿಗುತ್ತೆ? tan inverse x plus tan inverse y. So this 2 gets cancelled. Okay? So tan of tan inverse x plus tan inverse y ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ ಏನು ಸಿಕ್ತು? ವಿಚ್ ಈಸ್ ಈಕ್ವಲ್ ಟು tan of tan inverse x plus tan inverse y, ವಿಚ್ ಈಸ್ ಈಕ್ವಲ್ ಟು tan of ಏನು ತಗೋಬೋದ್ರಿ ಇಲ್ಲಿ? tan inverse x ಅಂತ ಅಂದರೆ ಏನಿದೆ ನಮ್ಮ ಹತ್ರ? ಥೀಟಾ ಪ್ಲಸ್, ಕರೆಕ್ಟಾ? ಇಲ್ಲಿದೆ ನೋಡಿ, ಇನಿಷಿಯಲ್ ಸ್ಟೇಜಲ್ಲಿ ನಾವು ತಗೊಂಡ್ವಲ್ಲ, ಇಲ್ಲಿದೆ ನೋಡಿ tan inverse x ಅಂದರೆ ಏನು ಆ್ಯಂಡ್ tan inverse y ಅಂದರೆ ಏನು. ಸೊ ಥೀಟಾ ಪ್ಲಸ್ 5. ಟೆಲ್ ಮಿ tan of x plus y ಫಾರ್ಮುಲಾ ಏನಿದೆ? tan of x plus y ಫಾರ್ಮುಲಾ ಏನು? tan x plus tan y divided by 1 minus tan x into tan y. ಹೌದು ತಾನೆ ಫಾರ್ಮುಲಾ? ಆದರೆ y ಜಾಗದಾಗ 5 ಇರೋದ್ರಿಂದ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿದ್ದೀವಿ. ಈಗ tan ಥೀಟಾ ಸಬ್ಸ್ಟಿಟ್ಯೂಷನ್ ನಾವು ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಏನಾಗುತ್ತೆ? ಎಕ್ಸ್ tan 5 ಅಂದರೆ y ತೊಗೊಂಡಿದ್ದೀವಿ, 1 minus xy. ಇನ್ನೂ ಸಿಂಪ್ಲಿಫಿಕೇಶನ್ ಆಗೋದಿಲ್ಲ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಸೊ ದಿಸ್ ಯುವರ್ ಆನ್ಸರ್. ಐ ಹೋಪ್ ಸೊ ಅರ್ಥ ಆಗಿದೆ. ಈ ಥರ ಪ್ರಾಬ್ಲಮ್ಸ್ಗಳಲ್ಲಿ ಏನಂತ ಅಂದರೆ ನಿಮಗೆ ಫಾರ್ಮುಲಾ ಎಷ್ಟು ಪರ್ಫೆಕ್ಟಾಗಿ ಗೊತ್ತಿರುತ್ತೋ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಷ್ಟು ಚೆನ್ನಾಗಿ ನೀವು ಇದನ್ನು ಏನಂದರೆ ನೋಡಿದ ತಕ್ಷಣ ಜಡ್ಜ್ ಮಾಡ್ಬೋದು. ಓಕೆ, ಇಲ್ಲ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮೇಕ್ ಶೂರ್, ಐ ಟೋಲ್ಡ್ ಯು ಇನ್ ದ ಇಂಟ್ರೊಡಕ್ಷನ್ ಕ್ಲಾಸ್ ಇಟ್ ಸೆಲ್ಫ್, ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಫಾರ್ಮುಲಾ ಗೊತ್ತಿದೆ ಅಷ್ಟು ಚೆನ್ನಾಗಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್ 14 15 ಇಲ್ಲ 16th ಬರೋಣ. 16th ಏನು ಕೊಟ್ಟಿದ್ದಾರೆ ನೋಡಿ? ಸೈನ್ ಇನ್ವರ್ಸ್ ಆಫ್ ಸೈನ್ 2π/3. ಓಕೆ, ಸೊ ಫಸ್ಟ್ ಚೆಕ್ ಮಾಡೋಣ ವ್ಯಾಲ್ಯೂ ಎಷ್ಟಿದೆ ಅಂತ. ಸೈನ್ ಇನ್ವರ್ಸ್ ಆಫ್ ಸೈನ್ 2π/3. 2π/3 ಅಂದರೆ ಎಷ್ಟು? ಆನ್ ಸ್ಪಾಟ್ ಗೊತ್ತಾಗಲ್ಲ ಅಂದರೆ ಏನು ಮಾಡೋಕ್ಕೆ ಹೇಳಿದ್ದೀನಿ? 2/3 ಇಂಟು ಪೈ ಅಂದರೆ 180 ತಾನೆ. ಸೊ 2 1s 2 6 6 2s 120 ಡಿಗ್ರಿ ಅವ್ರು ಕೇಳಿರೋದು. ಸೊ ಸೈನ್ 120 ಡಿಗ್ರಿ ಹೇಗೆ ಕಂಡುಹಿಡಿತೀರಿ ನೀವು? ಸೈನ್ ಇನ್ವರ್ಸ್ ಸೈನ್ 180 ಡಿಗ್ರಿ ಮೈನಸ್ 60 ಡಿಗ್ರಿ ತಾನೆ. ಎಸ್ ಆರ್ ನೋ? 180 ಮೈನಸ್ 60 ಆ್ಯಂಡ್ ನಮಗೆ ಗೊತ್ತಿದೆ ಆಲ್ರೆಡಿ 180 ಮೈನಸ್ 60. ನಾನು ಹೇಳಿದ್ದೀನಿ ಇದನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಕಲಿಸಿದ್ದೀನಿ. ಕ್ಯೂ ಎ ಕ್ವಾಡ್ರಂಟ್ ಆಕ್ಸಿಸ್. ಆಕ್ಸಿಸ್ ಯಾವುದಿದೆ? ಪೈ ಅಂದರೆ ಎಕ್ಸ್ ಆಕ್ಸಿಸ್. ಆಕ್ಸಿಸ್ ಏನು? ಈವನ್ ಆ್ಯಂಗಲ್ ಇದೆಯೋ ಆಡ್ ಆ್ಯಂಗಲ್ ಇದೆಯೋ ಅಂತ ಕಂಡುಹಿಡಿಯಕ್ಕೆ ಬೇಕು ನಮಗೆ. ಎಕ್ಸ್ ಆಕ್ಸಿಸ್ ಆದರೆ ಈವನ್ ಆ್ಯಂಗಲ್, ವೈ ಆಕ್ಸಿಸ್ ಆದರೆ ಆಡ್ ಆ್ಯಂಗಲ್. ಸೊ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಈವನ್ ಆ್ಯಂಗಲ್ ಇದ್ದರೆ ಸೈನ್ ಆಗಿಯೇ ಉಳ್ಕೊಳುತ್ತೆ, ಹೌದಲ್ವಾ? ರೈಟ್. ನೆಕ್ಸ್ಟ್ ಕ್ವಾಡ್ರಂಟ್. ಯಾವ ಕ್ವಾಡ್ರಂಟು? ಪೈ ಮೈನಸ್ π/3 ಅಂತಂದರೆ ಯಾವ ಕ್ವಾಡ್ರಂಟ್ ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಏನಾಗುತ್ತೆ?
ಪಾಸಿಟಿವ್ ಆಗುತ್ತೆ, ಹೌದಲ್ವಾ? ಸೊ ದೇರ್ ಫೋರ್ ವಾಟ್ ಈಸ್ ದ ಆನ್ಸರ್? ವಾಟ್ಸ್ ದ ಆನ್ಸರ್? ಏನು ಹೇಳಕ್ ಹೋದ್ನಲ್ಲ, ವಾಟ್ಸ್ ದ ಆನ್ಸರ್? ಪೈ ಮೈನಸ್ ಪೈ ಬೈ 3 ಅಂತ ಅಂದರೆ ಸೈನ್ ಪೈ ಬೈ 3. ದೇರ್ ಫೋರ್ ಸೈನ್ ಇನ್ವರ್ಸ್ ಸೈನ್ ಪೈ ಬೈ 3 ಅಂತ ಅಂದರೆ ಪೈ ಬೈ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಪೈ ಬೈ 4. ಸೊ ಏನಾಗುತ್ತದು ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಪೈ ಬೈ 4. ಓಕೆ, ಟೆಲ್ ಮಿ ವಾಟ್ ಇಸ್ 3 ಪೈ ಬೈ 4? 3 by 4 into 180 degree ಎಷ್ಟಾಗುತ್ತೆ? 4 1s 4 4s 16 45 45 3s ಎಷ್ಟು? 43s 120 5 3s 15 135 ಡಿಗ್ರಿ. 135 ಡಿಗ್ರಿ ಅಲ್ಲಿ ಅವರು ಕೊಟ್ಟಿರೋದು. ಓಕೆನಾ? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 135 ಡಿಗ್ರಿ ಏನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಓಕೆ, ಸೊ 135 ಅಂತಂದರೆ 180 ಮೈನಸ್ 45 ತಾನೆ. ದಟ್ ಮೀನ್ಸ್ 180 ಅಂದರೆ ಪೈ, 45 ಅಂದರೆ ಪೈ ಬೈ 4. 180 ಮೈನಸ್ 45 ಡಿಗ್ರಿ. ನೆಕ್ಸ್ಟು ನಮಗೆ ಗೊತ್ತಿದೆ ಆಲ್ರೆಡಿ, ಈಗ ಸೇಮ್ ಮೆಥಡ್ ಅವಾಗಲೇ ಹೇಳಿದ್ನಲ್ಲ, ಕ್ವಾಡ್ರಂಟು ಆ್ಯಕ್ಸಿಸು. ಆ್ಯಕ್ಸಿಸ್ ಯಾವುದು? ಎಕ್ಸ್. ಸೊ ಎಕ್ಸ್ ಟ್ಯಾನ್ ಆ್ಯಸ್ ಇಟ್ ಈಸ್. ಆ್ಯಂಡ್ 180 ಮೈನಸ್ ತೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ನೆಗೆಟಿವ್. ದೇರ್ ಫೋರ್ ಮೈನಸ್ ಬರುತ್ತಿಲ್ಲಿ, ಮೈನಸ್ ಟ್ಯಾನ್ ಪೈ ಬೈ 4. ಈಗ ನನಗೆ ಟ್ಯಾನ್ ಇನ್ವರ್ಸು ಟ್ಯಾನ್ ಇದ್ದಿದ್ರೆ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಇಲ್ಲಿ ಮೈನಸ್ ಇದೆ. ಸೊ ನಾನು ಮೈನಸ್ನ ಒಳಗೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಮೈನಸ್ ಪೈ ಬೈ 4. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಹೋಗ್ಬಿಟ್ಟು ನಿಮ್ಮ ಹತ್ರ ಉಳಿಯೋದೇನು ಆನ್ಸರು? ಮೈನಸ್ ಪೈ ಬೈ 4. ಓಕೆ, ಸೊ ದಟ್ಸ್ ಯುವರ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಇಸ್ ದೇರ್. ಎಸ್, 18th ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ, ಸೈನ್ ಇನ್ವರ್ಸ್ 3 ಪೈ 5 ಪ್ಲಸ್ ಕಾಟ್ ಇನ್ವರ್ಸ್ 3 ಬೈ 2. ಓಕೆ ಓಕೆ, ಇದು ಸ್ವಲ್ಪ ಲೆಂದಿ ಆಗುತ್ತೆ ಬಟ್ ಈಸಿ ಇದೆ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಲೆಟ್ಸ್ ಸಾಲ್ವ್ ಇಟ್ ಆನ್ ದ ನ್ಯೂ ಪೇಜ್. ಟ್ಯಾನ್ ಆಫ್ ಸೈನ್ ಇನ್ವರ್ಸ್ 3 ಬೈ 5 ಪ್ಲಸ್ cot inverse 3 by 2. ಓಕೆ, ರೈಟ್. ಈಗೇನು ಮಾಡೋಣ ಅಂದರೆ, ಇಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ಇದೆ, ಹೌದಲ್ವಾ? ಸೊ ಒಂದು ಕೆಲಸ ಮಾಡೋಣ, ಫಸ್ಟು ಇವನ್ನ ಒಂದು ಅಸ್ಯೂಮ್ ಮಾಡೋಣ, ಇದು ಎಕ್ಸ್ ಇರಲಿ ಇದು ವೈ ಇರಲಿ ಅಂತ. ಓಕೆ, ಸೊ ಅಸ್ಯೂಮ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು? ಸೈನ್ ಇನ್ವರ್ಸ್ 3 ಬೈ 5 ಆ್ಯಂಡ್ ವೈ ಈಸ್ ಈಕ್ವಲ್ ಟು ಎಷ್ಟು? ಕಾಟ್ ಇನ್ವರ್ಸ್ 3 ಬೈ 2. ಓಕೆ, ಸೊ ಇದರಿಂದ ಸೈನ್ ಎಕ್ಸ್ ಏನು ಸಿಗುತ್ತೆ ನಿಮಗೆ? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ಸೈನ್ ಅಪ್ಲೈ ಮಾಡಿರಿ, ಸೈನ್ ಎಕ್ಸ್ ಇಲ್ಲಿ ಸೈನ್ ಆಫ್ ಸೈನ್ ಇನ್ವರ್ಸ್, ದೇರ್ ಫೋರ್ 3 ಬೈ 5 ಆಯಿತು. ಇದು ನೆಕ್ಸ್ಟ್ ಪ್ರೊಸೀಜರಲ್ಲಿ ಮಾಡೋಣ. ಓಕೆ, ಸೊ ಏನು ಸಿಗುತ್ತೆ ನಿಮಗೆ? ಸೈನ್ ಎಕ್ಸ್ ಸಿಕ್ತು. ಸೈನಿಂದ ಕಾಸ್ ಕಂಡುಹಿಡಿಬೋದಾ? ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್, ಹೌದಲ್ವಾ? ಸೊ ಏನು ಸಿಗುತ್ತೆ? 1 ಮೈನಸ್ 9 ಬೈ 25 ಮಾಡಿದ್ರೆ 25 ಮೈನಸ್ 9 16. ಸೊ ಅಲ್ಲಿಗೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ನಿಮಗೆ ಸಿಗೋದು ಎಷ್ಟು? 4 ಬೈ 5. ರೈಟ್, ಸೈನು ಕಾಸ್ ಸಿಕ್ತು. ಇದರಿಂದ ಟ್ಯಾನ್ ಕಂಡುಹಿಡಿಬೋದಾ? ಸೊ ಟ್ಯಾನ್ ಎಕ್ಸ್ ಏನಾಗುತ್ತೆ? ಸೈನ್ ಬೈ ಕಾಸ್ ತಾನೆ. ಸೈನ್ ಬೈ ಕಾಸ್ ಅಂದರೆ 3 ಬೈ 5 ಬೈ 4 ಬೈ 5 ಅಂದರೆ ಎಷ್ಟು? 3 ಬೈ 4. ಓಕೆ, ಇದೇನಕ್ಕೆ ಬೇಕಾಯಿತು ಕಂಡುಹಿಡಿಯೋದು ಅಂತ ಅಂದರೆ ನಾನು ಹೇಳ್ತೀನಿ ಈಗ, ವೇಟ್ ಎ ಮಿನಿಟ್. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಟ್ ವೈ ಈಸ್ ಈಕ್ವಲ್ ಟು, ಕಾಟ್ ಅಪ್ಲೈ ಮಾಡಿರಿ, ಇದು ಈ ಈಕ್ವೇಷನ್ಗೆ ಕಾಟ್ ಅಪ್ಲೈ ಮಾಡಿ. ಕಾಟ್ ವೈ ಈಸ್ ಈಕ್ವಲ್ ಟು ಕಾಟ್ ಆಫ್ ಕಾಟ್ ಇನ್ವರ್ಸ್ ಅಂದರೆ ಕಾಟ್ ಇಟ್ ಸೆಲ್ಫ್. ಸೊ ಇದರಿಂದ ನಾನು ಟ್ಯಾನ್ ವೈ ಬರಿಬೋದಾ? ವಿಚ್ ಈಸ್ ಈಕ್ವಲ್ ಟು 3 ಬೈ 2 ಅಂದರೆ 2 ಬೈ 3. ಓಕೆ, ಇಷ್ಟರಲ್ಲೇ ಗೆಸ್ ಮಾಡಿರ್ತೀರಾ ಅನ್ಕೊತೀನಿ. ಜಸ್ಟ್ ಪಾಸ್ ಆ್ಯಂಡ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ದಟ್ ಯು ಹ್ಯಾವ್ ಗೆಸ್ಡ್ ವಾಟ್ಸ್ ದ ರೈಟ್ ಸ್ಟೆಪ್. ಯಾಕೆ ಹೇಳಿ ನಾವು ಟ್ಯಾನ್ ಎಕ್ಸು ಟ್ಯಾನ್ ವೈ ಮೇನ್ ಫೋಕಸ್ ಮಾಡಿದ್ವಿ? ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸು ವೈ ತಾನೆ ನಾನು ತೊಗೊಂಡಿರೋದು. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಅಂದರೆ ಏನು ಬರುತ್ತೆ ಹೇಳಿ? ರೈಟ್, ಸೊ ವಿ ನೋ ದಟ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಕರೆಕ್ಟ್ ಇದೆಯಾ? ಸೊ ದೇರ್ ಫೋರ್ ಇಲ್ಲಿ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈನೇ ಆಗಿರುತ್ತಾನೆ ಇದು. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ. ಟ್ಯಾನ್ ಎಕ್ಸ್ ಅಂದರೆ ಎಷ್ಟು? 3 ಬೈ 4 ಪ್ಲಸ್ ಟ್ಯಾನ್ ವೈ ಅಂತ ಅಂದರೆ ಎಷ್ಟು? 2 ಬೈ 3 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಟ್ಯಾನ್ ಎಕ್ಸ್ ಅಂದರೆ ಎಷ್ಟಿದೆ? 3 ಬೈ 4 ಇಂಟು ಟ್ಯಾನ್ ವೈ ಅಂದರೆ 2 ಬೈ 3. ಓಕೆ, 2 1s 2 2s 3 3 ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ ಅಬ್ಸರ್ವ್ ಮಾಡಿ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 3 12 ಎಲ್ ಸಿ ಎಮ್ ನಾನು ತೊಗೊಂಡಿರೋದು. ಓಕೆ,
ನೆಕ್ಸ್ಟು 4 1s 4 3s, ಸೊ 3 3 9 ಪ್ಲಸ್ ಏನಾಗುತ್ತೆ ಇಲ್ಲಿ 3 1s 3 4s 4 2s 8 ಡಿವೈಡೆಡ್ ಬೈ 1 ಮೈನಸ್ ಇಲ್ಲಿರೋದು ಎಷ್ಟು 1/2, 1 ಮೈನಸ್ ಹಾಫ್ ಅಂದರೆ ಹಾಫ್. ಓಕೆ, ಬ್ರ್ಯಾಕೆಟ್ ಏನು ಬೇಕಿರಲಿಲ್ಲ. ಎನಿವೇಸ್ ಓಕೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು, ಅದು ಆ್ಯಕ್ಚುಲಿ ಅವ್ರು ಕೇಳಿರೋದೇನು, ಫೈಂಡ್ ದ ವ್ಯಾಲ್ಯೂನ, ಎಸ್ ವ್ಯಾಲ್ಯೂನ ಕೇಳಿರೋದು. ಓಕೆ ಡನ್. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, 9 + 8 ಅಂದರೆ 8 2s 16 + 1 17, 17 ಡಿವೈಡೆಡ್ ಬೈ ಇದೇನಾಗುತ್ತೆ 12, 2 1s 2 6, ಕರೆಕ್ಟಾ? therefore 17/6 is the right answer. ಓಕೆ, ಈ ರೀತಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ತೀರಾ ಅನ್ನೌನ್ ಇರುತ್ತಲ್ಲ, ನಾನು ಆವಾಗಲೇ ಹೇಳಿದ್ದೇನು ಫಾರ್ಮುಲಾ ಗೊತ್ತಿರಬೇಕಂತ ಹೇಳಿದೆ, ಬಟ್ ತೀರಾ ಅನ್ನೌನ್ ಇರ್ತಾವಲ್ಲ ಅವಾಗ ಏನು ಮಾಡ್ತೀರಾ, ಅವಾಗ ಎಕ್ಸು ವೈ ತೊಗೊಂಡು ಅಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಮಸ್ಟ್ ಬಿ ಡನ್ ಅಂತ. ರೈಟ್, ಸ್ಟೆಪ್ಸ್ ಏನು ತಗೋಬಹುದು ಅಂತ ಜಸ್ಟ್ ಎಕ್ಸ್ ವೈ ತಗೊಂಡ ತಕ್ಷಣ ನೋಡಿ ಮೈಂಡಲ್ಲಿ ಫ್ಲ್ಯಾಶ್ ಆಗುತ್ತೆ ತಾನೇ. ಇಲ್ಲಿ ನಿಮಗೆ ಮೈಂಡಲ್ಲಿ ಏನು ಬರಬೇಕು, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಮೈಂಡಲ್ಲೇ ಫ್ಲ್ಯಾಶ್ ಆಗಿಬಿಡುತ್ತೆ. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ ತಕ್ಷಣ ನಿಮಗೆ ಈ ಫಾರ್ಮುಲಾ ತಲೆಯಲ್ಲಿ ಫ್ಲ್ಯಾಶ್ ಆಗಬೇಕು. ಇದು ಫ್ಲ್ಯಾಶ್ ಆದ ತಕ್ಷಣ ನಾನು ಈ ಥರ ಎಕ್ಸ್ ತೊಗೊಂಡಿದ್ದಿಲ್ಲ, ಇದರಿಂದ ಟ್ಯಾನ್ ಕಂಡುಹಿಡಿಯೋಕ್ಕಾಗುತ್ತಾ, ಟ್ಯಾನ್ ಎಕ್ಸ್ ಕಂಡುಹಿಡಿಯೋಕ್ಕಾಗುತ್ತಾ, ಈ ಥರ ವೈ ತೊಗೊಂಡೆ ಅದರಿಂದ ಟ್ಯಾನ್ ವೈ ಕಂಡುಹಿಡಿಯೋಕ್ಕಾಗುತ್ತಾ ಅಂತ ಗೆಸ್ ಮಾಡಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಈಸಿಲಿ ಪ್ರೊಸೀಡ್. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟು ಇನ್ನೇನಿದೆ, ಇನ್ನೂ ಕ್ವಶನ್ಸ್ ಇದಾವ? ಎಲ್ಲಿದೆ 19th, ಯು ಹ್ಯಾವಿಂಗ್ ದಿ ಕ್ವೆಶನ್ಸ್. 19th ಏನಿದೆ ನೋಡಿ. ಓಕೆ, MCQs. ರೈಟ್, ಕಾಸ್ ಇನ್ವರ್ಸ್ ಕಾಸ್ 7π/6 ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟು 7π/6 ಅಂದರೆ ಎಷ್ಟು, 6 1s 6 3s, ಕರೆಕ್ಟಾ? ರೈಟ್, 7 × 30, ಸೊ 7 3s ಎಷ್ಟಾಯಿತು 210 degrees. ಎಷ್ಟಾಯಿತು ಈಗ ಅವ್ರು ಕೇಳ್ತಿರೋದು ಕಾಸ್ ಇನ್ವರ್ಸ್ ಕಾಸ್ 210 degrees, ರೈಟ್? ಇದನ್ನು ಹೇಗೆ ಮಾಡ್ತೀರಾ, ಸಿ ಹಿಯರ್, ಕಾಸ್ ಇನ್ವರ್ಸ್ ಕಾಸ್ ಆಫ್ 7π/6 ಇದೆಯಲ್ಲ, ಈಗ ಅದನ್ನು ನಾನು ಪೈ ಪ್ಲಸ್ ಅಂತ ತಗೊಂಡ್ರೆ ಏನಾಗುತ್ತೆ, ಪೈ ಪ್ಲಸ್ ತಗೊಂಡ್ರೆ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ನನಗೆ ಪ್ರಾಬ್ಲಮ್ ಆಗೋದೇನು, ಇಫ್ ಐ ಯೂಸ್ ಪೈ ದೆನ್ ವಾಟ್ ಈಸ್ ದಿ ಪ್ರಾಬ್ಲಮ್, ಪೈ ಪ್ಲಸ್ ಸಮಥಿಂಗ್ ಅಂದಾಗ ಏನಾಗ್ಬಿಡುತ್ತೆ ನನಗೆ, ಎಸ್ ಐ ವಿಲ್ ಗೆಟ್ ನೆಗೆಟಿವ್. ದೇರ್ಫೋರ್ ನಾನು ಪೈನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗೆ ನಾನು 270 ಡಿಗ್ರಿನ ಯೂಸ್ ಮಾಡ್ಲಿಕ್ಕೆ ಹೊರಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ, 270 ಡಿಗ್ರಿ ಮೀನ್ಸ್ ವೈ ಆಕ್ಸಿಸ್, ದೆನ್ ಕಾಸ್ ವಿಲ್ ಚೇಂಜ್ ಟು ಸೀಕೆಂಟ್, ಕಾಸ್ ವಿಲ್ ಚೇಂಜ್ ಟು ಸೈನ್. ಓಕೆ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, 2π ಯೂಸ್ ಮಾಡ್ತೀನಿ. 2π ಅಲ್ಲಿ 7π/6ನ ರಿಮೂವ್ ಮಾಡಿದ್ರೆ ಎಷ್ಟಾಗುತ್ತೆ ಆ್ಯಕ್ಚುಲಿ, ಮೀನ್ಸ್ 210. 360 ಅಲ್ಲಿ 210 ಹೋದರೆ ಎಷ್ಟಾಗುತ್ತೆ, 100 250 150 ಆಗುತ್ತಾ, ರೈಟ್? 150 ಆಗುತ್ತಾ? ಸೊ ದೇರ್ಫೋರ್ ಆನ್ಸರ್ ಈಸ್ ವಾಟ್, 150 ಡಿಗ್ರಿ ಓನ್ಲಿ. ಓಕೆ, 150 ಡಿಗ್ರಿ. ವಾಟ್ ಈಸ್ ಒನ್, ವಿಚ್ ಒನ್ ಈಸ್ 150 ಡಿಗ್ರಿ? ಡೆಫಿನೆಟ್ಲಿ ನಾಟ್ ದಿಸ್, ನಾಟ್ ದಿಸ್, ನಾಟ್ ದಿಸ್, ದೆನ್ ಬಿ ಈಸ್ ದ ಆನ್ಸರ್. ಓಕೆ, ಈಸಿ ಇದೆ. ಜಸ್ಟ್ ನಿಮಗೆ ಅದನ್ನು ಆಲ್ಟರ್ ಮಾಡಿ ತಗೊಳೋದಿದೆಯಲ್ಲ, ಅದೊಂದು ನೀವು ನೀಟಾಗಿ ಕಲ್ತ್ಬಿಟ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ MCQ ಟೈಪ್ ಕ್ವೆಶನ್ಸ್, ರೈಟ್? ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 20. ಕ್ವೆಶನ್ ನಂಬರ್ 20 ಈಸ್ sin π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ -1/2 ಇದೆ. -1/2 ಇದೆ ಅಂತಂದರೆ ಏನಾಗುತ್ತೆ ಇಲ್ಲಿ, ಇಸ್ ವಾಟ್ ವಿಲ್ ಯು ಗೆಟ್, ಮೈನಸ್ನ ಹೊರಗಡೆ ರಿಮೂವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಲೆಟ್ ಮಿ ಟೇಕ್ ಅನದರ್ ಶೀಟ್, ಜಸ್ಟ್ ಅ ಮಿನಿಟ್, ಇಫ್ ಎನಿ ಸ್ಪೇಸ್ ಅವೈಲಬಲ್. ಓಕೆ, sin π/3 ಮೈನಸ್, ಓಕೆ ಬ್ರ್ಯಾಕೆಟ್ ಒಳಗಡೆ ಇದೆಯಾ, ರೈಟ್, ಹಂಗಂದರೆ sin inverse of -1/2. ಸಿ ಹಿಯರ್, sin inverse of -1/2 ಅಂದಾಗ ಏನಾಗುತ್ತೆ, ಮೈನಸ್ ಹೊರಗಡೆ ಬರುತ್ತೆ, ಆ್ಯಂಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಉಳಿಯೋದೇನು, sin inverse 1/2. ಟೆಲ್ ಮಿ ಒನ್ ಥಿಂಗ್, ವಾಟ್ ಈಸ್ sin inverse 1/2 ಅಂದರೆ ಸೈನ್ ವ್ಯಾಲ್ಯೂಸು ಯಾವುದಕ್ಕೆ 1/2 ಬರುತ್ತೆ, 1/2 ಯಾವುದಕ್ಕೆ ಬರುತ್ತೆ, 1/2 ಮೀನ್ಸ್ 30 ಡಿಗ್ರಿ, 30 ಡಿಗ್ರಿ ಮೀನ್ಸ್ π/6. ಸೊ ವಾಟ್ ವಿಲ್ ಯು ಗೆಟ್, sin, what is your answer, 6 is the LCM, 3 1s 3 2s 2π plus 1π, that is 3π, which is equal to 3π/6, which is nothing but 3 1s 3 2s sin π/2, sin 91. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅದೇ ರೀತಿ ಇನ್ನೂ ಒಂದು ಕ್ವಶನ್ ಏನಿದೆ, tan inverse 3 tan inverse √3 ಮೈನಸ್ cot inverse
minus root 3. So how can you solve this one? ಇದು ಅಷ್ಟೇ ಸಿಂಪಲ್. ಕಾಟ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಬಂತು ಅಂತಂದ್ರೆ ನಾವೇನು ಮಾಡ್ತೀವಿ, ಅದನ್ನು ಕನ್ವರ್ಟ್ ಮಾಡ್ಕೊತೀವಿ, ಹೌದಲ್ವಾ? ಸೊ ವಾಟ್ ವಿಲ್ ಯು ರೈಟ್? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3 ಅಂದರೆ ನಾವೇನು ಮಾಡ್ಬೋದು, ಈಗ ನನಗೆ ಕಾಟ್ ಇನ್ವರ್ಸ್ ಕನ್ವರ್ಟ್ ಮಾಡಬೇಕಲ್ವಾ? See, tan inverse root 3 is nothing but what? Again, root 3 ಅಂದರೆ ಎಷ್ಟು? Tan root 3 ಅಂದರೆ tan 60 degree, I guess, right? Tan 60 degree. So tan inverse of root 3 ನಾನು ಬೇಕಿದ್ರೆ tan of something ಅಂತ ಬರ್ಕೋಬಹುದು. ಇಲ್ಲಿ ಮೈನಸ್ ಇರೋದ್ರಿಂದನೇ ಪ್ರಾಬ್ಲಮ್ ಆಗ್ತಿರೋದು ನಮಗೆ, ಹೌದಲ್ವಾ? ಸೊ tan inverse of root 3 ಹಾಗೆ ಇರಲಿ ಬೇಕಿದ್ರೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್? ಕಾಟ್ ಇನ್ವರ್ಸ್ ಆಫ್ ಮೈನಸ್ ಥೀಟಾನ ಹೇಗೆ ಬರಿಬೋದು? ಫಾರ್ಮುಲಾ ಇದೆಯಲ್ಲ, ಪೈ ಮೈನಸ್ ಕಾಟ್ ಇನ್ವರ್ಸ್ ಥೀಟಾ. ಥೀಟಾ ಏನಿದೆ? ರೂಟ್ 3, ಕರೆಕ್ಟ್? ಸೊ ಟ್ಯಾನ್ ಇನ್ವರ್ಸ್ ರೂಟ್ 3 ಮೈನಸ್ ಪೈ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್ ಇನ್ವರ್ಸ್ ರೂಟ್ 3. ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದರೆ ಎಷ್ಟು? ರೂಟ್ 3 ಪೈ ಬೈ 3 ಮೈನಸ್ ಈ ಪೈ ಹಾಗೆ ಇರಲಿ, ಇದು ಪೈ ಬೈ 6. ಓಕೆನಾ? ಸೊ ವಾಟ್ ವಿಲ್ ಯು ಗೆಟ್? ಟೇಕ್ ದ LCM 6. ಇಲ್ಲಿ ಪೈ ಬೈ 3 ಪ್ಲಸ್ ಪೈ ಬೈ 6 ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. 2π ಪ್ಲಸ್ ಪೈ 3π ಬೈ 6 ಮೈನಸ್ ಪೈ 3 1 3 2 ಹಾಫ್ ಮೈನಸ್ 1 ಮೈನಸ್ ಪೈ ಬೈ 2. ಕರೆಕ್ಟ್ ಏನ್ರಿ? ಇಲ್ಲಿ ಏನು ಸಿಗುತ್ತೆ? ಪೈ ಬೈ 2 ಮೈನಸ್ ಪೈ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಪೈ ಬೈ 2. ಇಸ್ ದರ್ ಎನಿ ಆಪ್ಷನ್? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಇದರಲ್ಲಿ ಮಿಸಲೇನಿಯಸ್ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್, ಮೋಸ್ಟ್ ರಿಪೀಟೆಡ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಪ್ರಾಬ್ಲಮ್ ಆಸ್ ವೆಲ್. ಆ್ಯಂಡ್ there are some problems in the miscellaneous which are very important and have been asked earlier, especially this. Okay, athwa idu so practice them. Next cos inverse also, I guess, yavdu 33/65. ಸೊ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ ಅವರು. ದಯವಿಟ್ಟು ಮಿಸಲೇನಿಯಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಟೆಲ್ ಮಿ. ಆ್ಯಕ್ಚುಲಿ ಐ ಮೇಕ್ ಪ್ಲ್ಯಾನ್ ಮಾಡಿದ್ದೀನಿ ಏನಂತ ಅಂದರೆ, ಐ ಮೇಕ್ ಸಮ್ ಟೈಮ್ somehow to ಕವರ್ ಅಪ್ ದ ಮಿಸಲೇನಿಯಸ್ ಸಮ್ ಡೇ. ಮಿಸಲೇನಿಯಸ್ ಎಕ್ಸಸೈಸ್ ಎಲ್ಲವೂ ಕೂಡ ಎಲ್ಲ ಚಾಪ್ಟರ್ಸಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲವೂ ಕೂಡ ಏನು ಪ್ಲ್ಯಾನ್ ಮಾಡಿದ್ದೇನೆ, ನೋಡೋಣ ಏನಾಗುತ್ತೆ. ಓಕೆ, ರೈಟ್, ವಿ ಯೂಸ್ ದಿಸ್ ಫಾರ್ಮುಲಾ ಫಾರ್ ದ ಲಾಸ್ಟ್ ಪ್ರಾಬ್ಲಮ್. ಎನಿವೇಸ್, ಓಕೆ, ಸೊ that's it. This was all about your this inverse trigonometry chapter. And just as I always tell you, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಬಿಟ್ಟು ಅವ್ರಿಗೂ ಹೆಲ್ಪ್ ಆಗಲಿ. ಎಸ್ಪೆಷಲಿ ಡಲ್ ಸ್ಟೂಡೆಂಟ್ಸ್. ಡಲ್ ಮೀನ್ಸ್ ಡಲ್ ಇರೋದಿಲ್ಲ, ಆ್ಯಕ್ಚುಲಿ ಕೇಳೋಕ್ಕೆ ಧೈರ್ಯ ಇರಲ್ಲ ಅಷ್ಟೇ. ಸೊ ಕಲಿಯೋದಿಲ್ಲ, ಅವಾಗ ಡಲ್ ಆಗ್ತಾರೆ. ಇಲ್ಲ ಅಂದರೆ ಡಲ್ ಅಂತ ಯಾರೂ ಪರ್ಟಿಕ್ಯುಲರ್ಲಿ ಇರೋದೇ ಇಲ್ಲ. ಓಕೆ, ಐ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್ ಆಲ್ಸೋ. ಸೊ those who lack that confidence to ask the doubts to the teacher, please anta students ಗೆ ಮಾತ್ರ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಶೇರ್ ಮಾಡಿ. ಇನ್ನು ಟಾಪರ್ಸ್, ಇಟ್ಸ್ ಯುವರ್ ವಿಶ್. ಇಫ್ ಯು ವಾಂಟ್ ಟು ಶೇರ್, ಯು ಕ್ಯಾನ್ ಶೇರ್, ರೈಟ್? ಆ್ಯಂಡ್ ಇಫ್ ಯು ರಿಯಲಿ ಎಂಜಾಯ್ಡ್ ದ ವಿಡಿಯೋ, ಪ್ಲೀಸ್ ಲೈಕ್ ಇಟ್, ಬಿಕಾಸ್ ನಿಮ್ಮ ಲೈಕು, ನಿಮ್ಮ ಕಾಮೆಂಟ್ಸು, ನಿಮ್ಮ ಶೇರು ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ನನಗೆ ಮೋಟಿವೇಟ್ ಮಾಡುತ್ತೆ. ವೆನ್ ಐ ಸಿ ದಟ್ ನಾನು ಮಾಡಿರೋ ಒಂದು ಲೆಕ್ಚರಿಗೆ ಇಷ್ಟಕ್ಕೊಂದು ಜನ ವ್ಯೂ ಕೊಟ್ಟಿದ್ದಾರೆ, ಇಷ್ಟಕ್ಕೊಂದು ಜನ ಕಾಮೆಂಟ್ಸ್ ಮಾಡಿದ್ದಾರೆ, ಇಷ್ಟಕ್ಕೊಂದು ಜನ ಲೈಕ್ ಮಾಡಿದ್ದಾರೆ ಅಂದರೆ ಇಟ್ ಮೋಟಿವೇಟ್ಸ್ ಮೀ. ಐ ಫೀಲ್ ಲೈಕ್ ಓಕೆ, ಯಾರಿಗೂ ಹೆಲ್ಪ್ ಆಗ್ತಿದೆ ಅಂದರೆ ಇನ್ನೂ ಪಾಠ ಮಾಡೋಣ, ಹೇಗಾದರೂ ಮಾಡಿ ಫ್ರೀ ಟೈಮ್ ಮಾಡಿಕೊಂಡು ಲೆಕ್ಚರ್ ರೆಕಾರ್ಡ್ ಮಾಡಿಬಿಟ್ಟು ನಿಮಗೋಸ್ಕರ ಅಪ್ಲೋಡ್ ಮಾಡೋಣ ಅಂತ I feel like that. Okay, I feel motivated. So that's the reason I ask you to comment and share those, right? Okay, so that's all for today. And yes, one more thing, ಲೆಕ್ಚರ್ಸ್ ಮಾಡಬೇಕಾದ್ರೆ ಏನಾರ ಸ್ಮಾಲ್ ಮಿಸ್ಟೇಕ್ಸ್ ಏನಾರು ಆಗಿದ್ರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಐ ವಾಸ್ ಅ ಬಿಟ್ ಟಯರ್ಡ್ ಟುಡೇ, ಸೊ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ಏನೇನೋ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಆಗಿರೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ಆ ಥರ ಏನಾರು ಸ್ಮಾಲ್ ಮೈನಸ್ಸು ಪ್ಲಸ್ಸು ಅಥವಾ ರೂಟ್ 2 ಬರೆಯೋ ಬದಲು 2 ಬರೆದಿದ್ರೆ ಆ ಥರ ಏನಾದ್ರು ನಿಮಗೆ ಗೊತ್ತಾದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.